नमो अर्हन्तानं नमो सिद्धानं नमो आयरीयानं नमो वज्रायानं नमो लोये सवसाहुनं संतप्त मानस शांत हो जिनके गुणों के गान में वे वर्धमान महान जिन विचरे हमारे ध्यान में। ಇವತ್ತು ಉತ್ತಮ ಆರ್ಜವ ಧರ್ಮದ ಚರ್ಚೆಯನ್ನು ನಾವು ಮಾಡಲಿದ್ದೇವೆ. ಈ ಒಂದು ದಶಲಕ್ಷಣ ಮಹಾಪರ್ವದ ಮೂರನೆಯ ದಿನ ಇವತ್ತು ಉತ್ತಮ ಆರ್ಜವ ಧರ್ಮದ ಚರ್ಚೆಯನ್ನು ನಾವು ಮಾಡಲಿದ್ದೇವೆ. ಈ ಒಂದು ಉತ್ತಮ ಕ್ಷಮೆ ಮತ್ತು ಉತ್ತಮ ಮಾರ್ದವ ಧರ್ಮವು ಕ್ರೋಧ ಕಷಾಯ ಮತ್ತು ಮಾನ ಕಷಾಯದ ಅಭಾವದ ನಂತರ ಪ್ರಕಟವಾದದ್ದು. ಅದನ್ನು ಯಾವ ರೀತಿಯಾಗಿ ನಾವು ಬಿಡಬೇಕು ಅಥವಾ ಅದನ್ನು ಅಭಾವ ಮಾಡಬೇಕು, ನಾಶ ಮಾಡಬೇಕು, ಅದನ್ನು ನಾವು ಇಂದಿನ 2 ಕ್ಲಾಸ್ನಲ್ಲಿ 2 ಪ್ರವಚನದಲ್ಲಿ ವ್ಯಾಖ್ಯಾನ ಮಾಲೆಯಲ್ಲಿ ನಾವು ತಿಳಿದುಕೊಂಡಿವಿ. ಇವತ್ತು ನಾವು ಉತ್ತಮ ಆರ್ಜವ ಧರ್ಮ ಈ ಒಂದು ಮಾಯಾ ಕಷಾಯದ ಅಭಾವದ ಕಾರಣದಿಂದಾಗಿ ಈ ಉತ್ತಮ ಆರ್ಜವ ಧರ್ಮವು ಪ್ರಕಟವಾಗುವುದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಮೊದಲಿಗೆ ಈ ಒಂದು ದಶಲಕ್ಷಣ ಮಹಾಪರ್ವದಲ್ಲಿ ಆ 10 ದಿನಗಳವರೆಗೆ ನಾವು ಧರ್ಮದ ಚರ್ಚೆಯನ್ನು ಮಾಡ್ತೀವಿ. ಈ ಒಂದು ನಿಮ್ಗೂ ಕೂಡ ಒಂದು ಪ್ರಶ್ನೆ ಮೊದಲೇ ಬಂದಿರಬಹುದು, ಈ 10 ಧರ್ಮಗಳು ಏನೇನಿದ್ದೇವೆ, ಇಲ್ಲಿ 10 ಧರ್ಮಗಳ ಚರ್ಚೆ ಯಾಕೆ ಮಾಡಿದ್ದಾರೆ, ಅಥವಾ 10 ಧರ್ಮಗಳ ಚರ್ಚೆ ಮಾಡಿದ್ದು ಇದು 10 ಧರ್ಮಗಳಿದ್ದಾವೆ? ಇಲ್ಲ, 10 ಧರ್ಮಗಳಿಲ್ಲ. ಅಂದ್ರೆ ಏನಿದ್ದಾವೆ ಹಾಗಾದ್ರೆ? ಇವು ಏನಿದ್ದಾವೆ ಅಂದ್ರೆ 10 ಧರ್ಮದ ಒಂದು ಧರ್ಮವನ್ನು ತಿಳಿಯುವ ಆಂಗಲ್ ಅದು. ಅಂದ್ರೆ ಯಾವ ರೀತಿಯಾಗಿ ನಾವು ಒಂದು ವಿಷಯವನ್ನು ಬೇರೆ ಬೇರೆ ಆಂಗಲ್ ನಿಂದ ತಿಳಿದುಕೊಳ್ಬೇಕು. ಹೇಗೆ, ಈಗ ನೀವು ನೋಡ್ಬೋದು, ಒಂದು ಯಾವ್ದಾದ್ರು ಈಗಿನ ಒಂದು ಪರಿಸ್ಥಿತಿಗ ಅನುಸಾರವಾಗಿ ನಾನು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈಗ ನೀವು ಒಂದು ಹಾಡವನ್ನು ಅಥವಾ ಸಾಂಗ್ ಅನ್ನು ಕೇಳ್ತೀರಾ. ಸಾಂಗ್ ಅನ್ನು ಕೇಳುವ ಮಾಧ್ಯಮ ಕಿವಿದಿಂದ ಕೇಳ್ಬೋದು. ನೀವು ನೋಡಿ ಕೂಡ ಅದನ್ನು ನಾವೇನ್ ಮಾಡ್ಬೋದು, ದೃಶ್ಯವನ್ನು ನೋಡಿ, ಆಲ್ಬಮ್ ಆಗುತ್ತೆ, ವಿಡಿಯೋನ ನೋಡಿ ನಾವೇನ್ ಮಾಡ್ಬೋದು, ಅದನ್ನು ಆನಂದಿಸಬಹುದು. ಆ ರೀತಿಯಾಗಿ 2 ಪ್ರಕಾರದಿಂದ ಆ ಹಾಡವನ್ನು ನಾವು ಕೇಳ್ಬೋದು. ಅದೇ ರೀತಿಯಾಗಿ ಈ ಧರ್ಮವನ್ನು ತಿಳಿಯುವ 10 ಆಂಗಲ್ಗಳಲ್ಲಿ ನಮ್ಮಲ್ಲಿ ಇದ್ದೇವೆ. ಈ 10 ಆಂಗಲ್ನ ಮಾಧ್ಯಮದಿಂದ ನಾವೇನ್ ಮಾಡಬಹುದು, ನಿಜವಾದಂತಹ ಒಂದು ದಶಲಕ್ಷಣ ಮಹಾಪರ್ವವನ್ನು ತಿಳಿಯಬಹುದು. ಗೊತ್ತಾಯ್ತಾ ನಿಮ್ಗೆ? ನಾವು ಮೊದ್ಲೇನ್ ತಿಳಿದುಕೊಂಡಿವಿ, ಉತ್ತಮ ಕ್ಷಮಾ ಧರ್ಮವು ಕ್ರೋಧ ಕಷಾಯದ ಅಭಾವದಿಂದ ಪ್ರಕಟವಾಗುವುದು. ಅದರ ನಂತರ ಉತ್ತಮ ಮಾರ್ದವ ಧರ್ಮ ಮಾನ ಕಷಾಯದ ಅಭಾವದಿಂದ ಪ್ರಕಟವಾಗುವುದು. ಈಗ ಮೂರನೇ ಧರ್ಮ ಯಾವುದಾಗಿದೆ? ಉತ್ತಮ ಆರ್ಜವ ಧರ್ಮ. ಈ ಉತ್ತಮ ಆರ್ಜವ ಧರ್ಮವು ಪ್ರಕಟವಾಗುವುದು ಹೇಗೆ? ಮಾಯಾ ಕಷಾಯದ ಅಭಾವದಿಂದ ಇಲ್ಲಿ ಉತ್ತಮ ಆರ್ಜವ ಧರ್ಮವು ಪ್ರಕಟವಾಗುವುದು. ಮತ್ತೆ ನಿಮ್ಗೇನ್ ಹೇಳಿದೆ ನಾನು, ಈ ಧರ್ಮಗಳು ಎಲ್ಲವೂ ಏನಾಗಿದ್ದಾವೆ? ಚಾರಿತ್ರ ಗುಣದ ಪರ್ಯಾಯಗಳಾಗಿವೆ. ನಿಮಗೆ ಮೊದಲನೇ ಕ್ಲಾಸ್ದಲ್ಲಿ ನಾನು ಹೇಳಿದ್ದೆ ಯಾವ ರೀತಿಯಾಗಿ ಉತ್ತಮ ಕ್ಷಮ, ಉತ್ತಮ ಮಾರ್ದವ, ಉತ್ತಮ ಆರ್ಜವ, ಉತ್ತಮ ಶಬ್ದದೊಂದಿಗೆ ಈ ಧರ್ಮದ ಒಂದು ಹೆಸರನ್ನು ಜೋಡಿಸಲಾಗಿದೆ. ಆ ಉತ್ತಮ ಶಬ್ದವು ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನದ ಸೂಚಕವಾಗಿದೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನವು ಪ್ರಕಟವಾಗುವುದೋ ಅದರ ನಂತರ ಚಾರಿತ್ರ ಗುಣದ ಪರ್ಯಾಯವಾಗಿ ಈ ಒಂದು ಧರ್ಮವು ನಮಗೆ ಪ್ರಕಟವಾಗುವುದು. ಈಗ ಹೇಳಿದ್ದಾರೆ ಯಾವ ರೀತಿಯಾಗಿ ನಾವು ಒಂದೊಂದು ಹತ್ತುತ್ತು ಮೇಲೆ ಹೋಗ್ತೀವೋ ಅದೇ ರೀತಿಯಾಗಿ ನಮ್ಮ ಲಕ್ಷ್ಯವನ್ನು ನಾವೇನ್ ಮಾಡ್ತೀವಿ, ಪ್ರಾಪ್ತ ಮಾಡಿಕೊಳ್ಳುತ್ತೇವೆ. ಯಾವ ರೀತಿಯಾಗಿ ಜೀವನದಲ್ಲಿ ಅನೇಕ ತರಹದ ಲಕ್ಷ್ಯವನ್ನು ನೀವು ಪ್ರಾಪ್ತ ಮಾಡ್ಕೊಳ್ತೀವಿ. ಗೋಲ್ ಅಥವಾ ಏಮ್ ಅಂತೀವಲ್ವ, ಆ ಏಮ್ ಮುಟ್ಲಿಕ್ಕೆ ನಾವೊಂದು ಎತ್ತರಕ್ಕೆ ಹೋಗ್ಬೇಕು. ಅದೇ ರೀತಿಯಾಗಿ ಮೋಕ್ಷದ ಒಂದು ಅರಮನೆಯನ್ನು ನಾವು ತಲುಪಬೇಕಾದ್ರೆ ಈ ರೀತಿಯಾದಂತಹ 10 ಮೆಟ್ಟಿಲುಗಳನ್ನು, 10 ಧರ್ಮದ ಒಂದು ಮೆಟ್ಟಿಲುಗಳನ್ನು ನಾವು ಏರಿ ಆ ಒಂದು ಮೋಕ್ಷದ ಅರಮನೆ ಕಡೆಗೆ ಹೋಗ್ತೀವಿ. ಅದರಲ್ಲಿನ 2 ಮೆಟ್ಟಿಲನ್ನು ನಾವೇನ್ ಮಾಡಿದ್ವಿ, ಏರಿ ಬಿಟ್ಟಿದ್ದೇವೆ, ಉತ್ತಮ ಕ್ಷಮಾ ಮತ್ತು ಉತ್ತಮ ಮಾರ್ದವ. ಇವತ್ತು ನಾವೇನ್ ಮಾಡೋಣ, ಉತ್ತಮ ಆರ್ಜವ ಧರ್ಮದ ಒಂದು ಚರ್ಚೆಯನ್ನು ಇಲ್ಲಿ ಮಾಡಲು ಬಂದಿದ್ದೀವಿ. ಇಡೀ ಜೀವನದಲ್ಲಿ ಏನ್ ಮಾಡ್ತೀವಿ, ಜ್ಞಾನಿ ಇವನು ತಮ್ಮ ಜ್ಞಾನದ ಪ್ರಭಾವದಿಂದ ಅಥವಾ ಒಂದು ಜ್ಞಾನ ಆಗಿರುವುದರಿಂದ ಈ ಎಲ್ಲ ಧರ್ಮಗಳು ಜ್ಞಾನಿಗೆ ಏನಾಗ್ತವೆ, ಒಂದೇ ಸಮಯದಲ್ಲಿ ಪ್ರಕಟ ಆಗ್ತವೆ. ಹೀಗಿಲ್ಲ, ಒಮ್ಮೆ ಉತ್ತಮ ಕ್ಷಮ ಆಗ್ತಾ ಇದೆ, ಉತ್ತಮ ಮಾರ್ದವ ಆಗ್ತಾ ಇದೆ, ಆರ್ಜವ ಆಗ್ತಾ ಇದೆ, ಈ ರೀತಿ ಆಗೋದಿಲ್ಲ. ಜ್ಞಾನಿಗೂ ಎಂದಿಗೂ ಇವೆಲ್ಲ ಧರ್ಮಗಳು ಒಟ್ಟಿಗೆ ಒಂದೇ ಸಮಯದಲ್ಲಿ
ಪ್ರಕಟವಾಗುತ್ತವೆ. ಯಾಕಂದ್ರೆ ಕ್ರೋಧ ಇದೆ ಅಂದ್ರೆ ಉತ್ತಮ ಕ್ಷಮ ಆಗೋದಿಲ್ಲ. ಆದ್ರೆ ಮಾನ ಇಲ್ಲ, ಮಾಯ ಇಲ್ಲ, ಆದ್ರೆ ಏನಿದೆ, ಕ್ರೋಧ ಇದೆ. ಆದ್ರೆ ಉತ್ತಮ ಕ್ಷಮ ಆಗ್ಲಿಲ್ಲ ಅಂದ್ರೆ ಧರ್ಮ ಅಲ್ಲ ಅದು. ಅದೇ ರೀತಿಯಾಗಿ ಎಲ್ಲ ಧರ್ಮಗಳು ಪ್ರಕಟವಾಗಬೇಕಂದ್ರೆ ನಿಮ್ಗೆ 4 ಕಷಾಯಗಳು, 5 ಪಾಪಗಳು ಮತ್ತು ಎಲ್ಲ ತಪಸ್ಸನ್ನು ಮಾಡುತ್ತಾ ಕೂಡ ಮಾಡಿದ್ರೇನೆ ನಮ್ಗೆ ಈ ಒಂದು 10 ಪ್ರಕಾರದ ಅಥವಾ 10 ಪ್ರಕಾರದ ಒಂದು ದಶಲಕ್ಷಣ ಧರ್ಮಗಳನ್ನು ನಾವೇನ್ ಮಾಡ್ಬೋದು, ಪ್ರಕಟ ಮಾಡಬಹುದು. ಅಥವಾ ನಮ್ಮಲ್ಲಿ ಇವೆ, ಅವುಗಳನ್ನು ನಾವೇನ್ ಮಾಡ್ಬೋದು, ಗುರುತಿಸಬಹುದು. ನಮ್ಮಲ್ಲಿ ಇವೆಲ್ಲವೂ ಏನು, ಉತ್ತಮ ಆರ್ಜವ ಧರ್ಮ, ಉತ್ತಮ ಕ್ಷಮಾ ಧರ್ಮ, ಇವೆಲ್ಲವೂ ಏನಿದೆ ನಮ್ಮಲ್ಲಿ ಮೊದಲಿಂದಲೇ ಇದೆ. ಅದಕ್ಕೆ ಆವರಣವಾಗಿ ಅನೇಕ ತರಹದ ಇವುಗಳು ಏನಾಗಿದ್ದಾವೆ, ಕಷಾಯಗಳು ಮುಂಬಂದು ನಮ್ಮನ್ನು ಕೆಟ್ಟ ರಾಸ್ತೆಗಳಿಗೆ ಅಥವಾ ಒಂದು ದುರ್ವ್ಯವಹಾರದ ಮಾರ್ಗದಲ್ಲಿ, ದುರ್ಪಥದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಇದರಲ್ಲಿ ನಡೆಯುತ್ತಾ ಇದ್ದೀವಿ. ಆ ಒಂದು ದುರ್ಪಥದಿಂದ ದೂರವಾಗುವುದಕ್ಕೆ ನಾವು ಏನ್ ಮಾಡ್ಬೇಕು, ಈಗ ಈ ಉತ್ತಮ ಆರ್ಜವ ಧರ್ಮದ ಬಗ್ಗೆ ಮಾಯಾಚಾರದ ಅಭಾವವನ್ನು ಮಾಡಬೇಕು. ಆವಾಗಲೇ ನಾವೇನ್ ಮಾಡ್ತೀವಿ, ಉತ್ತಮ ಆರ್ಜವ ಧರ್ಮವನ್ನು ಪ್ರಕಟ ಮಾಡ್ತೀವಿ. ಒಂದು ಉತ್ತಮ ಆರ್ಜವ ಧರ್ಮದಲ್ಲಿ ಮಾಯಾಚಾರ್ಯ ಮೊದಲು ನಾವು ತಿಳ್ಕೊಳ್ಳೋಣ. ರುಜೋರ್ಭಾವ ಆರ್ಜವಂ, ರುಜುತಾ ಭಾವದ, ರುಜುತಾ ಅಂದ್ರೆ ಏನು, ಸರಳತೆ. ನಿಮ್ಮಲ್ಲಿ ಒಂದು ಸರಳತೆ ಇರಬೇಕು. ನಾನು ನಿಮಗೆ ನಿನ್ನೆ ಹೇಳಿದ್ದೆ, ಉತ್ತಮ ಮಾರ್ಧವ ಅಂದ್ರೆ ಕೋಮಲತೆ ಇರಬೇಕು. ನಿಮ್ಮಲ್ಲಿ ಯಾವಾಗ ಕೋಮಲತೆ ಬರುತ್ತೇವೆ ಹೃದಯದಲ್ಲಿಯೋ ಆವಾಗ ನಾವೇನ್ ಮಾಡ್ತೀವಿ, ಒಂದು ಉತ್ತಮ ಮಾರ್ಧವ ಧರ್ಮವನ್ನು ಪ್ರಕಟ ಮಾಡಿಕೊಳ್ತೀವಿ. ಅದೇ ರೀತಿಯಾಗಿ ರುಜುತ ಅಂದ್ರೆ ಏನು, ಸರಳತೆ. ನಮ್ಮಲ್ಲಿ ಜೀವನದಲ್ಲಿ ಯಾವಾಗ ಸರಳತೆ ಒಂದು ಬರುತ್ತೆಯೋ ಆವಾಗ ನಮ್ಮಲ್ಲಿ ಏನಾಗುತ್ತೆ, ಉತ್ತಮ ಆರ್ಜವ ಧರ್ಮವು ಪ್ರಕಟವಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಏಕೆಂದರೆ ಸರಳತೆ ಯಾವಾಗವರೆಗೂ ನಮ್ಮಲ್ಲಿ ಬರೆಯುವುದಿಲ್ಲವೋ ಆವಾಗವರೆಗೂ ನಾವೇನ್ ಮಾಡೋದಿಲ್ಲ, ಸರಿಯಾಗಿ ಒಂದು ಜೀವನದಲ್ಲಿ ಜೀವನ ವ್ಯಾಪನ ಮಾಡಲು ಸಾಧ್ಯವಿಲ್ಲ. ಏಕೆಂದ್ರೆ ಮಾಯಾಚಾರದಿಂದ ನಾವು ಏನೋ ಒಂದು ಸಿದ್ಧ ಮಾಡ್ಲಿಕ್ಕೆ ಹೋದ್ರೆ ಅವು ಎಂದೂ ಕೂಡ ಏನಾಗುವುದಿಲ್ಲ, ಸಿದ್ಧವಾಗಲು ಸಾಧ್ಯವೇ ಇಲ್ಲ. ಈಗ 4 ಗತಿಗಳನ್ನು ನಮಗೆ ಹೇಳಿದ್ದೆ. ಆ 4 ಗತಿಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚು ದುಃಖ ಎಲ್ಲಿ ಸಿಗುತ್ತೆ, ಯಾರಾದ್ರೂ ಹೇಳ್ಬೋದಾ? ನೀವು ಕಮೆಂಟ್ ಮಾಡಿ ಕೂಡ ಹೇಳ್ಬೋದು. ಚಾಟ್ ನಲ್ಲಿ ಲೈವ್ ಚಾಟ್ ಬರ್ತಾ ಇದೆ, ಅಲ್ಲಿ ಕೂಡ ನೀವು ಹೇಳ್ಬೋದು. ಯಾವುದು ಹೆಚ್ಚಾಗಿ ಒಂದು ದುಃಖ ನೀಡುವ ಒಂದು ಗತಿ ಇದೆ ಅಂತ ನೀವು ಹೇಳ್ಬೋದಾ? ನೋಡಿ, ಕಮೆಂಟ್ ಕೂಡ ಮಾಡಿದ್ರು ಅನೇಕ ಜನರು. ಅವರು ಏನ್ ಹೇಳ್ತಾ ಇದ್ದಾರೆ, ಮನುಷ್ಯ ಗತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯ ಗತಿಯಲ್ಲಿ ಅನೇಕ ದುಃಖಗಳಿವೆ. ಯಾಕಂದ್ರೆ ನಮಗೆ ಅನಿಸುತ್ತೆ, ನಮ್ಮಲ್ಲಿ ಹಾಸ್ಪಿಟಲ್ ನಲ್ಲಿ ಹೋಗ್ತೀವಿ ಅಥವಾ ಆಕ್ಸಿಡೆಂಟ್ ಆಗುತ್ತೆ, ಅನೇಕ ತರಹದ ತೊಂದರೆಗಳಾಗ್ತವೆ. ಅದರಿಂದ ನಮ್ಗೆ ಏನಾಗುತ್ತೆ, ಮನುಷ್ಯ ಗತಿ ಆಗುತ್ತೆ. ನರಕ ಗತಿನೂ ಆನ್ಸರ್ ಬರುತ್ತಬಹುದು. ನರಕದಲ್ಲಿ ಅನೇಕ ರೀತಿ ನಾವು ಕೇಳ್ತೀವಿ, ಎಣ್ಣೆಯಲ್ಲಿ ಅವರನ್ನು ಹುರಿತಾ ಇದ್ದಾರೆ, ಅನೇಕ ರೀತಿಯಾದಂತಹ ತೊಂದರೆಗಳು ಬರ್ತವೆ. ಯಾಕಂದ್ರೆ ನರಕದಲ್ಲಿ ನಾರಕಿಗಳಿರುತ್ತಾರೆ, ನರಕದಲ್ಲಿ ಅನೇಕ ತರಹದ ತೊಂದರೆಗಳು ಇರ್ತವೆ. ಅಲ್ಲಿ ದುಃಖಿ ಇದೆಯಾ? ಇಲ್ಲ. ನಿಜವಾದಂತಹ ದುಃಖವು ತಿರ್ಯಂಚ ಗತಿಯಲ್ಲಿ ಇರುತ್ತೆ. ಹೆಚ್ಚು ದುಃಖ ಎಲ್ಲಿ ಸಿಗುತ್ತೆ, ತಿರ್ಯಂಚ ಗತಿಯಲ್ಲಿ ಸಿಗುತ್ತೆ. ಯಾಕಂದ್ರೆ ಈ ಒಂದು ತಿರ್ಯಂಚ ಗತಿಯು ಯಾವದ ಪ್ರಕಾರವಾಗಿದೆ, ನಿಗೋಧದ ತರ. ನಿಗೋಧದಲ್ಲಿ ಏನಾಗಿದೆ, ತಿರ್ಯಂಚ ಗತಿ ಇದೆ. ತಿರ್ಯಂಚ ಗತಿಯಲ್ಲಿ ಅನೇಕ ತರಹದ ದುಃಖಗಳು ನಮ್ಮಲ್ಲಿಗೆ ಸಿಗುತ್ತವೆ. ನೀವು ನೋಡಿರ್ಬೋದು, ಕತ್ತೆಗಳನ್ನೆಲ್ಲ, ಇಟ್ಟಂಗಿಗಳನ್ನು ಅವರನ್ನೇ ಮೇಲೆ ಏನು ಹೊತ್ತು ಅದನ್ನು ಸಾಗಿಸ್ತಾರೆ. ಕುದುರೆಗೆ ನಾವು ಹೊಡಿತೀವಿ, ಒಂಟಿಗೆ ನಾವು ಹೊಡಿತೀವಿ. ಈ ರೀತಿಯಾಗಿ ಎಮ್ಮೆಗಳನ್ನು, ದನಕರುಗಳನ್ನು ಹೊಡಿತೀವಿ, ಅನೇಕ ರೀತಿಯಾದಂತಹ ತೊಂದರೆಗಳನ್ನು ಕೊಡ್ತೀವಿ. ಅವುಗಳು ಏನು ಮಾಡಲು ಸಾಧ್ಯವಿಲ್ಲ, ನಮ್ಮಲ್ಲಿ ವಾಪಸ್ ಅವರು ನಮ್ಮಲ್ಲಿ ಅಂದ್ರೆ ಅಟ್ಯಾಕ್ ಮಾಡಲು ಸಾಧ್ಯವಿಲ್ಲ. ಬರಬರ. ಏಕೆಂದ್ರೆ ಅವರಿಗೆ ಆ ರೀತಿಯಾದಂತಹ ಶಕ್ತಿ ಇಲ್ಲ. ನಮ್ಮಲ್ಲಿ ತಿಳುವಳಿಕೆಯ, ವಿಚಾರ ಮಾಡುವ, ಮನಸ್ಸಿನ, ವಚನದಲ್ಲಿ, ಕಾಯದಲ್ಲಿ ಯಾವ ರೀತಿ ಮಾಡಬೇಕು ಅವೆಲ್ಲಗಳನ್ನು ನಮಗೆ ಒಂದು ತಿಳುವಳಿಕೆ ಇದೆ. ಆ ತಿಳುವಳಿಕೆಯ ಕಾರಣದಿಂದ ನಾವೇನ್ ಮಾಡುವುದಿಲ್ಲ, ಒಂದು ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ. ಅದೇ ರೀತಿಯಾಗಿ ತಿರ್ಯಂಚ ಗತಿಯಲ್ಲಿನ ಅನೇಕ ದುಃಖಗಳನ್ನು ನಾವೇನ್ ಮಾಡ್ತೀವಿ, ನೋಡ್ತೀವಿ. ಆ ತಿರ್ಯಂಚ ಗತಿಗಳ ದುಃಖವನ್ನು ದೂರ ಮಾಡಲು ನಾವೇನ್ ಮಾಡ್ಬೇಕು, ಆ ರೀತಿಯಾದಂತಹ ಭಾವವನ್ನು ಮಾಡಬಾರ್ದು. ಅದಕ್ಕೆ ಹೇಳಿದ್ದಾರೆ ಇಲ್ಲಿ, ಸರಳತೆ ನಮ್ಮ ಜೀವನದಲ್ಲಿ ಏನಿರ್ಬೇಕು, ಎಂದಿಗೂ ಕೂಡ ನಮ್ಮಲ್ಲಿ ಇರಬೇಕು. ಈಗ ನಾವು ನೋಡ್ಬೇಕು, ಅನೇಕ ತರಹದಂತ ತಪ್ಪು ಕಾರ್ಯಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಅನೇಕ ತರಹದ ಒಂದು ಅಲರ್ಟ್ ಕೂಡ ಕೊಟ್ಟರು ನಾವೇನ್ ಮಾಡೋದಿಲ್ಲ, ಅದನ್ನ ಫಾಲೋ ಮಾಡೋದಿಲ್ಲ. ಈಗ ಜಗತ್ತಿನಲ್ಲಿ ಅನೇಕ ಜನರು ಸಿಗರೆಟ್ ಓದ್ತಾರೆ. ಆ ಸಿಗರೆಟ್ ನ ಬಾಕ್ಸ್ ನ ಮೇಲೆ ಬರ್ದಿರುತ್ತೆ ಇಂಜುರಿಯಸ್ ಟು ಹೆಲ್ತ್, ಬರಬರ. ಅಥವಾ ಬರ್ದಿರುತ್ತೆ ಇದು ಸಾವಿಗೆ ಕಾರಣ. ಅಂದ್ರೆ ಡೈರೆಕ್ಟ್ ಆಗಿ ದೊಡ್ಡ ದೊಡ್ಡ ಅಕ್ಷರದಿಂದ ಇಲ್ಲಿ ಬರೆದಿದೆ, ಇದು ಸೇವಿಸುವುದರಿಂದ ನಿಮಗೆ ಸಾವು ಆಗಬಹುದು ಅಥವಾ ನಿಮ್ಮ ಮರಣ ಹೊಂದಬಹುದು ಅಂತ ಬರೆದಿದ್ದಾರೆ. ಆದ್ರೂ ಕೂಡ ಅದನ್ನ ಏನ್ ಮಾಡ್ತಾರೆ, ಜನರು ಸೇರ್ತಾರೆ. ಅದು ಸರಿಯಾ? ಅಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ನೀವು ದುಃಖವನ್ನು
ಪಡೆಯಬಹುದಾದ್ರೆ ಅದನ್ನು ನೀವು ನೋಡಿ. ಎಲ್ಲ ಜಗತ್ತಿನಲ್ಲಿ ಈ ರೀತಿಯಾದಂತಹ ಕೋಟ್ಗಳು ಇರ್ತವೆ, ಅನೇಕ ರೀತಿಯಾದಂತಹ ವ್ಯಾಖ್ಯೆಗಳು ಬರೆದಿರ್ತಾರೆ. ಆ ವ್ಯಾಖ್ಯೆಯನ್ನು ಓದಿ ನೀವು ಜೀವನದಲ್ಲಿ ಅಂಗೀಕಾರ ಮಾಡ್ಕೊಳ್ಬೇಕು. ಆವಾಗ ನಿಮ್ಗೆ ಇಲ್ಲಿ ಏನೇ ಬರುತ್ತೆ, ಜೀವನದಲ್ಲಿ ಒಂದು ಸರಳತೆ ಬರುತ್ತೆ. ಈಗ ನೀವು ನೋಡ್ಬೋದು, ಒಂದು ಕಳುವು ಮಾಡುವಂತ ಕಳ್ಳತನನಿಗೆ ಅನೇಕ ತರಹದಂತ ಕೆಟ್ಟ ವಿಚಾರಗಳವೇ ಇರ್ತವೆ. ಆ ಕಳ್ಳತನವು ಎಂದಿಗೂ ಕೂಡ ತಮ್ಮ ಮನಸ್ಸಿನಿಂದ ಶಾಂತಿಯಾಗಿರುವುದಿಲ್ಲ. ಯಾಕಂದ್ರೆ ಅವನು ಕಳ್ಳ ಮಾಡ್ತಾನೆ, ಮತ್ತು ಮುಂಜಾನೆ ಅವನು ಯಾರು ಮುಂದೆ ಕೂಡ ಹೋದ್ರೆ ಅವನಿಗೆ ಏನನ್ಸುತ್ತೆ, ಯಾರಾದ್ರೂ ಹಿಡಿಬಹುದು. ಅವನಿಗೊಂದು ಭಯ ಇರುತ್ತೆ. ಆ ಭಯದ ಕಾರಣದಿಂದ ಅವನು ಮಾಡ್ತಾನೆ, ಮತ್ತೆ ತಪ್ಪು ಮಾಡ್ಕೊತ ಹೋಗ್ತಾನೆ, ಅನೇಕ ರೀತಿಯಾದಂತ ಸುಳ್ಳು ಹೇಳ್ತಾನೆ. ಈ ಒಂದು ಕಳ್ಳತನದ ಕಾರಣದಿಂದ ಅವನು ಎಷ್ಟು ದುಃಖವನ್ನು ಪಡ್ತಾ ಇದ್ದಾನೆ ಜೀವನದಲ್ಲಿ. ಯಾವುದೇ ಒಂದು ಸರಿಯಾದ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಂದ. ಯಾರತ್ರ ಕೂಡ ಹೋದ್ರು ಅವನಿಗೇನತ್ತೆ, ಭಯ ಆಗತ್ತೆ, ಯಾರಾದ್ರೂ ನನ್ನ ಹಿಡಿಬಹುದು ಅಂತ ಅನ್ಸುತ್ತೆ. ಆದ್ರೆ ಇವೆಲ್ಲಕ್ಕೆ ಮುಖ್ಯ ಕಾರಣ ಏನಾಗಿದೆ, ಒಂದು ಮಾಯಾಚಾರಿಯ ಭಾವವಾಗಿದೆ. ಆ ಮಾಯಾಚಾರದ ಭಾವ ಅಂದ್ರೆ ಏನು, ಛಲ ಕಪಟ ಮಾಡ್ತಾ ಇದ್ದೀರಿ ನೀವು. ಆ ಛಲ ಕಪಟವನ್ನು ಬಿಟ್ಟು ನಾವೇನ್ ಮಾಡ್ಬೇಕು, ನಿಜವಾದಂತ ಈ ಉತ್ತಮ ಆರ್ಜವ ಧರ್ಮವನ್ನು ತಿಳಿದುಕೊಳ್ಬೇಕು. ಆವಾಗಲೇ ನಮ್ಗೆ ಏನಾಗುತ್ತೆ, ಒಂದು ನಿಜವಾದಂತಹ ಸುಖವು ಸಿಗುತ್ತದೆ. ಈಗ ನಾವು ನೋಡ್ಬೋದು, ಅನೇಕ ರೀತಿಯಾದಂತಹ ವಿಚಾರಗಳನ್ನು ಮಾಡ್ತೀವಿ, ಮತ್ತು ನಮ್ಮನ್ನೇ ನಾವು ಏನ್ ಮಾಡ್ತೀವಿ, ಬುದ್ಧಿವಂತಿಕೆಯರಂತ ತಿಳ್ಕೊಳ್ತೀವಿ. ಮತ್ತು ನಮ್ಮ ಬುದ್ಧಿವಂತಿಕೆಯಿಂದ ನಾವೇನ್ ಮಾಡ್ತೀವಿ, ಅನೇಕ ತರಹದಂತ ಕೆಲಸಗಳನ್ನು ಮಾಡ್ತೀವಿ. ಆದ್ರೆ ಅದು ಕೂಡ ಯಾವಾಗಲೂ ನಮಗೆ ಒಂದು ಸಕ್ಸಸ್ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಈ ಒಂದು ಸಕ್ಸಸ್ ಬರ್ಲಿಕ್ಕೆ ನೀವೇನ್ ಮಾಡ್ಬೇಕು, ನಿಜವಾದಂತಹ ಸರಳತೆ ನಿಮ್ಮ ಜೀವನದಲ್ಲಿ ಇದ್ರೇನೆ ನೀವೇನ್ ಮಾಡ್ಬೇಕು, ಒಂದು ಉತ್ತಮ ಆರ್ಜವ ಧರ್ಮ ಅಥವಾ ನೀವು ಜೀವನದಲ್ಲಿ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಮುಂದೆ ನೋಡಿ, ಇಲ್ಲಿ ಹೇಳ್ತಾರೆ ಯಾವ ರೀತಿಯಾಗಿ ಒಂದು ಮೆಡಿಸನ್ ಇರುತ್ತೆ, ಮೆಡಿಸನ್ ನಲ್ಲಿಯೂ ಕೂಡ ಎಕ್ಸ್ಪೈರಿ ಡೇಟ್ ಬರೆದಿರುತ್ತೆ. ಅದೇ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲಿಯೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಆ ಎಕ್ಸ್ಪೈರಿ ಡೇಟ್ ಎಲ್ಲಿದೆ, ಯಾವಾಗ ಇದೆ, ಅದನ್ನೆಲ್ಲ ನಮಗೆ ಹೇಗೆ ನಾವು ನಮ್ಮ ಎಕ್ಸ್ಪೈರಿ ಡೇಟ್ ಅನ್ನು ನಾವು ತಿಳಿಬಹುದು. ಆ ಎಕ್ಸ್ಪೈರಿ ಡೇಟು ನಿಮ್ಮಲ್ಲಿ ಇದೆ. ನೀವು ಸ್ವತಃ ಅದನ್ನು ಡಿಸೈಡ್ ಮಾಡಬಹುದು. ನಿಮ್ಮ ತಂದೆ ತಾಯಿಗಳು ನಿಮಗೆ ಜನ್ಮ ನೀಡಿದ್ರು, ಡೇಟ್ ಆಫ್ ಬರ್ತ್ ಕೊಟ್ರು. ಈಗ ನಿಮ್ಗೆ ಎಕ್ಸ್ಪೈರಿ ಡೇಟ್ ನೀವೇ ಸೆಟ್ ಮಾಡ್ಬೋದು. ಹೇಗ್ ಮಾಡ್ಬೋದು, ನಿಮ್ಮ ಜೀವನವನ್ನು ನೀವು ಧರ್ಮಮಯವಾಗಿ ಇಟ್ಕೊಂಡ್ರೆ ನೀವು 70-80 ವರ್ಷದವರೆಗೆ ಜೀವಿತವಾಗಿರ್ಬೋದು. ಇಲ್ಲವಾದ್ರೆ ನೀವು ಸಿಗರೇಟ್, ದಾರು, ನಶಾ ಈ ರೀತಿಯಾದಂತ ಅನೇಕ ತೆರೆಯದ ಕೆಲಸಗಳನ್ನು ಮಾಡ್ತಾ ಇದ್ರೆ ನೀವು ಏನ್ ಮಾಡ್ತಿದ್ರಿ, ಎಕ್ಸ್ಪೈರಿ ಡೇಟ್ ಅನ್ನ ಸಮೀಪವನ್ನು ತೆಗೆದುಕೊಂಡು ಬರ್ತಾ ಇದ್ದೀರಾ. ಅಂದ್ರೆ ನೀವು 30-40 ವರ್ಷಕ್ಕೆ ಸಾಯಬಹುದು. ವಿಚಾರ ಮಾಡಿ, ಈ ಎಕ್ಸ್ಪೈರಿ ಡೇಟ್ ಸೆಟ್ ಮಾಡುವ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಅದಕ್ಕೆ ಹೇಳ್ತಾರೆ, ನಿಜವಾದಂತ ಒಂದು ಜೈನ ಧರ್ಮವನ್ನು ಫಾಲೋ ಮಾಡಿ ಅದನ್ನು ನೀವು ಜೀವನದಲ್ಲಿ ಅಂಗೀಕಾರ ಮಾಡ್ಕೊಂಡ್ರೆ ಏನಾಗೋದಿಲ್ಲ, ಅನೇಕ ರೀತಿಯಾದಂತಹ ದುಃಖಗಳಿಂದ ನೀವು ಬದುಕಬಹುದು. ಮತ್ತು ಒಂದು ನಿಜವಾದಂತಹ ಆದರ್ಶ ವ್ಯಕ್ತಿತ್ವದ ಜೀವನವನ್ನು ನೀವೇನ್ ಮಾಡ್ಬೋದು, ಸಾಗಬಹುದು, ಅಥವಾ ಜೀವನ ವ್ಯಾಪನ ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ನಾವು ನೋಡಿದ್ವಿ ಉತ್ತಮ ಆರ್ಜವ ಧರ್ಮವನ್ನು. ಈಗ ಕಾರ್ಯಸಿದ್ಧಿಯಾಗಿ ಅನೇಕ ತರಹದ ಕಪಟ ಭಾವನೆಯನ್ನು ಮಾಡ್ತೀವಿ ಹೋಗುತ್ತಾ ಆ ವ್ಯಕ್ತಿ ಏನಾಗುತ್ತಾನೆ, ತನ್ನಿಂದ ತಾನೇ ಒಂದು ಹೀಳಾಗಿ ಅಥವಾ ಕೀಳಾಗಿ ತನ್ನ ಭಾವನೆಗಳನ್ನು ಮಾಡ್ತಾನೆ. ಅದರಿಂದ ಅವನಿಗೆ ಏನಾಗ್ತದೆ, ತೊಂದರೆ ಆಗುತ್ತವೆ ಹೊರತಾಗಿ ಬೇರೆ ಯಾವುದೋ ಒಂದು ಸುಖವು ಅವನಿಗೆ ಸಿಗುವುದಿಲ್ಲ. ಮತ್ತು ಯಾವತ್ತೂ ಒಂದು ಮಾಯಾಚಾರಿ ವ್ಯಕ್ತಿಯು ಸಶಂಕಿತವಾಗಿರುತ್ತಾನೆ ಮತ್ತು ಭಯಾಕ್ರಾಂತ ವ್ಯಕ್ತಿಯಾಗಿರುತ್ತಾನೆ. ಸಶಂಕಿತ ಅಂದ್ರೆ ಏನು, ಅವನಲ್ಲಿ ಯಾವಾಗೂ ಕೂಡ ಒಂದು ಶಂಕೆ ಇರುತ್ತೆ, ಅಥವಾ ಯಾವಾಗೂ ಒಂದು ಯೋಚನೆ ಇರುತ್ತೆ, ಯಾರಾದ್ರೂ ನನ್ನನ್ನು ಏನ್ ಮಾಡ್ಬೋದು, ನೋಡಿದ್ರೆ ಏನಾಗ್ಬೋದು, ಯಾರಿಗಾದ್ರೂ ಯಾವ್ದಾದ್ರು ಒಂದು ಭಾವನೆಯನ್ನು ಮಾಡ್ರೆ ನಾನ್ ಏನಾಗ್ಬೋದು, ಅದ್ರ ರಿಪ್ಲೈ ಏನ್ ಬರ್ಬೋದು ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ಅವನಿಗೆ ಒಂದು ಭಯ ಇರುತ್ತೆ ಅವನ ಹೃದಯದಲ್ಲಿ. ಈಗ ನೀವು ನೋಡ್ಬೋದು, ಅನೇಕ ತರಹದ ವಿಚಾರಗಳನ್ನು ನಾವು ಯಾರ ಹತ್ರ ಕೂಡ ಶೇರ್ ಮಾಡ್ತೀವಿ. ಈಗ ನಾವು ಯಾರಾದ್ರೂ 3ನೇ ವ್ಯಕ್ತಿಯ ಬಗ್ಗೆ 2ನೇ ವ್ಯಕ್ತಿಯ ತರ ಹೇಳಿದ್ವಿ. ಈಗ ಅವನು ಆ ವ್ಯಕ್ತಿಗೆ ಏನ್ ಹೇಳ್ತಾನೆ, ನಿಮ್ಮ ಒಂದು ನಿಮ್ಮ ಬಗ್ಗೆ ಈ ವ್ಯಕ್ತಿ ಹಿಂಗಿಂಗ್ ಹೇಳ್ತಾ ಇದ್ದ ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಮಸಾಲಾ ಮಿರ್ಚ್ ಹಚ್ಚಿ ಅದನ್ನು ಮತ್ತು ಏನ್ ಮಾಡ್ತಾರೆ, ಹೆಚ್ಚಾಗಿನೇ ಹೇಳ್ಬಿಡ್ತಾರೆ. ಅಂದ್ರೆ ನಾನು ಅವನಿಗೆ ಏನು ಹೇಳಿಲ್ಲ, ಈ ರೀತಿಯಾದಂತ ಒಂದು ಕೂಡ ಅಂದ್ರೆ ಈಗ ನೀವು ಉದಾಹರಣೆ ತಗೊಳ್ಬಹುದು. ನಾನು ಯಾರದೇ ಒಂದು ವ್ಯಕ್ತಿಗೆ ಅವನೊಂದ್ ಸ್ವಲ್ಪ ಏನದೆ ಕೆಟ್ಟದಾಗಿದ್ದಾನೆ, ಅವನ ಜೊತೆ ನೀನ್ ಇರಬಾರ್ದಾ ಅಂತ ನಾನು ಹೇಳಿದೆ, ಓಕೆನಾ. ಈಗ ಆ ವ್ಯಕ್ತಿ ಅವ್ನು ಹೋಗಿ ಏನು ಹೇಳ್ತಾನೆ, ನಿಮ್ಮ ಹತ್ರ ಅವರು ಆಕಾಶ್ ಅವ್ರು ಹೇಳ್ತಾ ಇದ್ರು, ನೀವು ಕೆಟ್ಟದಾಗಿದ್ದೀರಿ ಮತ್ತು ನೀವು ಸಿಗರೇಟ್ ಸೇಂತೀರಿ, ನೀವು ಕೊಲೆ ಮಾಡುವಂತ ಭಾವನೆ ಇಡ್ತೀರಿ. ಈಗ ನಾನು ಏನ್ ಕೊಲೆ ಮಾಡುವಂತ ಈ ವರ್ಡೇ ಯೂಸ್ ಮಾಡಿಲ್ಲ,
ಆದ್ರೂ ಕೂಡ ಅವನು ಹೋಗಿ ಅಲ್ಲಿ ಏನ್ ಮಾಡ್ದ, ಆ ರೀತಿಯಾದಂತ ವರ್ಡ್ ಅನ್ನ ಯೂಸ್ ಮಾಡಿದ. ಅಂದ್ರೆ ಇದಕ್ಕೆ ಏನಂತೇವೆ ನಾವು, ಅನೇಕ ತರಹದಂತ ಆ ಹೆಚ್ಚು ಹೆಚ್ಚುವರಿಕೆ ಮಾಡಿ ನಮ್ಮ ಮುಂದೆ ನಮ್ಮ ಭಾವನೆಗಳನ್ನ ಏನ್ ಮಾಡ್ತಾರೆ, ಬೇರೆಯವ್ರ ಮುಂದೆ ವ್ಯಕ್ತ ಮಾಡ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಜಗಳ ಹೆಚ್ಚಾಗುತ್ತೆ. ಯಾಕಂದ್ರೆ ನಾನು ಅಂದಿದ್ದು ಆ ಪ್ರಕಾರ ಅಲ್ಲ, ಆದ್ರೂ ಕೂಡ ಅವನು ಹೋಗಿ ಹೇಗೆ ಹೇಳ್ತಿದ್ರೆ ಏನಾಗುತ್ತೆ, ಅದು ಒಂದು ಆ ರೀತಿಯಾದಂತ ಅವನ್ಗೆ ಅವನು ವಿಚಾರದಲ್ಲಿ ಬರುತ್ತೆ, ಆಕಾಶ್ ಹೀಗಂತ ಇದ್ದಾನೆ ನನ್ನ ಹತ್ರ ನನ್ಗಾಗಿ ಅಂತ ಅವನ್ಗೆ ಏನ್ ಅನ್ಸುತ್ತೆ, ಆ ರೀತಿಯಾದಂತ ಒಂದು ಭಾವನೆ ಬರುತ್ತೆ. ಈಗ ಅವನು ಕೂಡ ನನ್ನ ಮೇಲೆ ಕ್ರೋಧ ಮಾಡ್ತಾನೆ, ನಾನ್ ಹೀಗ ಅಂದಿಲ್ಲ ಆದ್ರೂ ಕೂಡ ನನ್ನ ಮೇಲೆ ಕ್ರೋಧ ಮಾಡೋದ್ರಿಂದ ನಾನು ಕೂಡ ಕ್ರೋಧಿತನಾಗ್ತೇನೆ. ಅನೇಕ ತರಹದ ತೊಂದರೆಗಳಾಗ್ತವೆ, ಜಗಳವಾಗ್ತವೆ. ಇವು ಒಂದು ಮಾತ್ರ ಮಾಯಾಚಾರದಿಂದ ಆಯ್ತು. ಅಂದ್ರೆ ಆ ನಡುವಿನ ವ್ಯಕ್ತಿಯು ಈ ಒಂದು ಸುಳ್ಳನ್ನು ಹೇಳ್ತಾ ಇರಲಿಲ್ಲ, ಅಥವಾ ಮಾಯಾಚಾರಿಯಿಂದ ಅವನ ಹತ್ರ ಬೇರೆ ಯಾವುದೇ ಒಂದು ಮಾತನ್ನು ಹೇಳ್ತಾ ಇರ್ಲಿಲ್ಲ ಅಂದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಈ ಮಾಯಾಚಾರಕ್ಕಾಗಿ ಒಂದು ವರ್ಣನೆ ಮಾಡುತ್ತಾ ಶುಭಚಂದ್ರಾಚಾರ್ಯರು ಒಂದು ಜ್ಞಾನಾರ್ಣವ ಗ್ರಂಥದಲ್ಲಿ 19ನೇ ಸರ್ಗದಲ್ಲಿ ಏನ್ ಹೇಳ್ತಾರೆ ನೋಡಿ. ಜನ್ಮ ಭೂಮಿರ ವಿದ್ಯಾನಾಮ ಕೀರ್ತೇರ್ವಾ ಮಂದಿರಂ ಪಾಪ ಪಾಪಕಃ ಮಹಾರ್ಗತೋ ನಿಕೃತಿ ಕೀರ್ತಿತಾ ಬುಧೈ ಅರ್ಗಲೆ ವಾಪವರ್ಗಸ್ಯ ಪದವಿ ಶ್ವಬ್ರವೇಶ್ಮನ ಶೀಲಾಶೀಲವನೆ ವಹಣಿ ಮಹಾಯೇಮ ಗಮ್ಯತಾಂ. ಅಂದ್ರೆ ಏನ್ ಹೇಳಿದ್ರಿ ಇಲ್ಲಿ, ಬುದ್ಧಿವಂತ ವ್ಯಕ್ತಿಗಳು ಮಾಯಾ ಮಾಡ್ತಾರಲ್ವ, ಮಾಯಾಚಾರಿಗಳು ಬುದ್ಧಿವಂತ ವ್ಯಕ್ತಿಗಳು ಮಾಡ್ತಾರೆ. ಅದು ಏನನ್ನು ಜನ್ಮ ಕೊಡುತ್ತೆ, ಅವಿದ್ಯೆಯನ್ನು ಜನ್ಮ ಕೊಡುತ್ತೆ. ಮಾಯಾಚಾರಿಯು ಏನ್ ಮಾಡ್ತೇವೆ, ಅವಿದ್ಯಾ ಅಂದ್ರೆ ಏನು, ವಿದ್ಯೆ ಇಲ್ಲ, ಅಜ್ಞಾನಿ ಆಗುತ್ತಾನೆ ಮಾಯಾಚಾರಿ ಮಾಡುವುದರಿಂದ. ಅಪಯಶದ ಮನೆ ಏನ್ ಹೇಳ್ತಾರೆ, ಅಪಯಶದ ಮನೆ ಅಂದ್ರೆ ನಿಮಗೆ ಎಂದು ಯಶಸ್ಸು ಸಿಗುವುದಿಲ್ಲ ಮಾಯಾಚಾರ ಮಾಡಿದ್ರೆ. ನಾನಿಲ್ಲಿ ಏನ್ ಹೇಳ್ತಾ ಇದ್ದೇನೆ, ಮಾಯಾಚಾರ ಮಾಡಿದ್ರೆ ಏನೇನಾಗತ್ತೆ, ಮೊದಲನೇನಾಗತ್ತೆ, ಅವಿದ್ಯೆ ಆಗತ್ತೆ ನಿಮಗೆ. ಎರಡನೇದು ಅಪಯಶವಾಗುತ್ತದೆ. ಮೂರನೇದು ಪಾಪರೂಪಿಯ ಒಂದು ಹೊಲಸು ನಿಮ್ಮಲ್ಲಿ ಕೂಡಿ ಬರುತ್ತದೆ. ಮತ್ತು ಒಂದು ದೊಡ್ಡ ನಿಮ್ಮ ಜೀವನದಲ್ಲಿ ಏನಾಗುತ್ತೆ, ಒಂದು ತೆಗ್ಗಾಗತ್ತೆ. ಮತ್ತು ಮುಕ್ತಿಯ ದ್ವಾರದಿಂದ ನೀವೇನಾಗ್ತೀರಾ, ದೂರವಾಗ್ತೀರಾ, ಅರ್ಗಲ ಆಗ್ತೀರಾ. ನರಕ ರೂಪಿ ದ್ವಾರವು ನಿಮ್ಮ ಸಮೀಪವಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಶೀಲರೂಪಿಯ ಶಾಲವೃಕ್ಷದ ವನದಲ್ಲಿ ನಿಮ್ಗೆ ಏನಾಗುತ್ತದೆ, ಅಗ್ನಿಯನ್ನು ನೀವು ನೋಡ್ಬೋದು. ಆ ಅಗ್ನಿಯ ತರ ನೀವೇನಾಗ್ತೀರಿ, ಅಲ್ಲಿ ಸುಡುದ್ರಿಂದ ನಿಮ್ಗೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಈ ರೀತಿಯಾಗಿ ಎಲ್ಲವೂ ಒಂದು ಏನಾಗುತ್ತವೆ ಗುಣಗಳು, ಅಥವಾ ಇವೆಲ್ಲವುಗಳು ನಿಮ್ಮಲ್ಲಿ ಇರುವುದರಿಂದ ನಿಮ್ಗೆ ಏನಾಗುತ್ತೆ, ಆ ಮಾಯಾಚಾರದಿಂದ ಪ್ರಕಟವಾಗುತ್ತೆ. ಆ ಮಾಯಾಚಾರ ಇರುವುದರಿಂದ ಅವಿದ್ಯೆ ಆಗ್ಬಹುದು, ಅಪಯಶವಾಗಬಹುದು, ಪಾಪರೂಪಿ ಒಂದು ನಿಮ್ಮ ಹೊಲಸಲ್ಲಿ ನಿಮ್ಮನ್ನು ಬರ್ಬೋದು, ನಿಮ್ಮ ಜೀವನದಲ್ಲಿ ದೊಡ್ಡ ತೆಗ್ಗವಾಗ್ಬೋದು. ಅಂದ್ರೆ ನೀವು ವಿಚಾರ ಮಾಡಿ ಯಾವ ರೀತಿಯಾಗಿ ಒಂದು ಮಾಯಾ ಕಷಾಯದ ವರ್ಣನೆಯನ್ನು ಶುಭಚಂದ್ರಾಚಾರ್ಯರು ಮಾಡಿದ್ದಾರೆ. ಈ ಮಾಯಾ ಕಷಾಯದ ಕಾರಣದಿಂದ ಈ ರೀತಿಯಾದಂತ ಅನೇಕ ತೊಂದರೆಗಳು ನಿಮ್ಮಲ್ಲಿ ಏನಾಗ್ಬೋದು, ಆಗ್ಬಹುದು. ಈ ಮಾಯಾಚಾರದಿಂದ ಹೊರತಾಗಿ ನೀವು ಇರಬೇಕಾದ್ರೆ ಏನ್ ಮಾಡ್ಬೇಕು, ಮನ ವಚನ ಮತ್ತು ಕಾಯದಲ್ಲಿ ನೀವು ಏನ್ ಮಾಡ್ಬೇಕು, ಏಕರೂಪತೆಯನ್ನು ತರಬೇಕು. ಏನ್ ಏಕರೂಪತೆ ತರಬೇಕು ಮನ ವಚನ ಕಾಯದಲ್ಲಿ ಅಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೇ ನಿಮ್ಮ ವಚನದಲ್ಲಿರಬೇಕು, ಮತ್ತು ಏನು ವಚನದಲ್ಲಿದೆಯೋ ಅದೇ ಕೂಡ ನಿಮ್ಮ ಕಾಯದಲ್ಲಿ ಅಥವಾ ನಿಮ್ಮ ಕಾರ್ಯದಲ್ಲಿ ಏನಿರ್ಬೇಕು, ಅದು ಇರಬೇಕು. ಆವಾಗಲೇ ನೀವೇನ್ ಮಾಡ್ಬೋದು, ಈ ರೀತಿಯಾದಂತ ಒಂದು ಮಾಯಾಚಾರವನ್ನು ಅಭಾವ ಮಾಡಿ ಉತ್ತಮ ಆರ್ಜವ ಧರ್ಮವನ್ನು ಪ್ರಕಟ ಮಾಡಬಹುದು. ಈಗ ನೀವು ನೋಡ್ರಿ, ಯಾವುದೇ ಒಂದು ವ್ಯಕ್ತಿಗೆ ನೀವು ಮಾಯಾಚಾರ ಮಾಡಿದ್ರೆ ಅಂದ್ರೆ ಒಮ್ಮೆ ಮಾಯಾಚಾರಿ ಮಾಡ್ಬೋದು, ಎರಡೆರಡು ಸಲ ನೀವು ಮೋಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮಾಯಾಚಾರಿ ಅಂದ್ರೆ ಏನೇನು, ಮೋಸ ಅಂತ ಇಲ್ಲಿ ಮೋಸ ಅಂತ ಮಾಯಾಚಾರಿ ನೀವು ವರ್ಣನೆ ಮಾಡ್ಬೋದು. ಆ ಮೋಸ ವಂಚನೆ ನೀವು ಎಷ್ಟು ಸಲ ಮಾಡ್ಬೋದು, ಒಂದೇ ಸಲ ಮಾಡ್ಬೋದು ಒಬ್ಬನ ವ್ಯಕ್ತಿಗೆ. ಎರಡನೇ ಸಲ ಆ ವ್ಯಕ್ತಿಗೆ ನೀವು ಮೋಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಈ ಮೋಸ ವಂಚನೆ ಎಂದಿಗೂ ಕೂಡ ಸಫಲವಾಗಲು ನಿಮ್ಮ ಒಂದು ಜೀವನದಲ್ಲಿ ಸಾಧ್ಯವೇ ಇಲ್ಲ. ಸಫಲತೆಯನ್ನು ಪ್ರಾಪ್ತ ಮಾಡಿಕೊಳ್ಳಲು ಈ ರೀತಿಯಾದಂತ ಮೋಸ ವಂಚನೆಯಿಂದ ನೀವೇನು ಮಾಡುವುದಿಲ್ಲ, ಸಫಲತೆಯನ್ನು ಪ್ರಾಪ್ತ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಹೇಳಿದ್ದಾರೆ, ಮನವಚನದ ಒಂದು ಕಾಯದ ಅಭಾವದಿಂದ ಈ ಮನವಚನ ಕಾಯದಲ್ಲಿ ಏನೇನಿದೆಯೋ ಆ ಮನವಚನ ಕಾಯವು ಮೂರೂ ಏಕರೂಪತೆ ಇದ್ರೆ ನಮ್ಮಲ್ಲಿ ಏನ್ಬಹುದು, ಸ್ವಲ್ಪ ಆರ್ಜವ ಧರ್ಮವು ಪ್ರಕಟವಾಗಬಹುದು. ಈಗ ಒಂದು ಇಲ್ಲಿ ಕ್ವಶನ್ ಕೂಡ ಬರ್ಬಹುದು, ಮನ ವಚನ ಕಾಯ ಏಕರೂಪತೆಯು ಮನ ವಚನ ಕಾಯ ಯಾರಲ್ಲಿ ಇಲ್ವೋ ಅವರಿಗೆ ಪ್ರಕಟ ಆಗ್ಬೋದು ಅಥವಾ ಇಲ್ವೋ? ಈಗ ಏಕೇಂದ್ರಿಯ ಜೀವಗಳು ಇರ್ತವೆ. ನೀವು ನೋಡಿ, ನಾನೇನ್ ಹೇಳ್ತಾ ಇದ್ದೀನಿ, ಯಾವ ರೀತಿಯಾಗಿ ನಮ್ಮ
ಒಂದು ಜೈನ ಧರ್ಮದಲ್ಲಿ ನೀವು ಓದಿರಬಹುದು 5 ಪ್ರಕಾರದ ಇಂದ್ರಿಯಗಳು ಜೀವರಿರ್ತಾರೆ. ಏಕೇಂದ್ರಿಯ, ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯರು, ಪಂಚೇಂದ್ರಿಯ. ನಾವು ಏನಾಗಿದ್ದೀವಿ? ಪಂಚೇಂದ್ರಿಯಗಳ ಜೀವವಾಗಿದ್ದೀವಿ. ಅದೇ ರೀತಿಯಾಗಿ ಏಕೇಂದ್ರಿಯ ಜೀವದಲ್ಲಿ ಮನಸ್ಸು ಅಥವಾ ವಚನ ಇರೋದಿಲ್ಲ, ಕಾಯ ಅಷ್ಟೇ ಇರುತ್ತೆ. ಈಗ ಅಲ್ಲಿಯೂ ಆರ್ಜವ ಧರ್ಮ ಪ್ರಕಟವಾಗುವುದೇ ಅಥವಾ ಇಲ್ಲವೋ ವಿಚಾರ ಮಾಡಿ. ಕಾಯ ಇರುತ್ತೆ ಅಂದ್ರೆ ಸೇಮ್ ನಾನು ಹೇಳಿದೆ, ಮನ ವಚನ ಕಾಯದ ಏಕರೂಪತೆಯಲ್ಲಿ ಆರ್ಜವ ಧರ್ಮ ಅಂತ ಹೇಳಿದೆ. ಆಗ ಏಕೇಂದ್ರಿಯ ಜೀವಿಗಳಲ್ಲಿ ಧರ್ಮವಾಗಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ. ಹಾಗಾದ್ರೆ ಅದೇ ರೀತಿಯಾಗಿ ಸಿದ್ಧ ಪರ್ಯಾಯದಲ್ಲಿ ಸಿದ್ಧರಾದ್ಮೇಲೆ ಅವರಿಗೆ ಮನಸ್ಸು ಇಲ್ಲ, ವಚನ ಇಲ್ಲ, ಕಾಯನೂ ಇಲ್ಲ, ಅವರಿಗೆ ಧರ್ಮ ಆಗಲಿಕ್ಕಿದೆ? ಅವರಿಗೆ ಧರ್ಮ ಇದೆ. ನಿಜವಾಗಿ ಉತ್ತಮ ಆರ್ಜವ ಧರ್ಮ ಅವರಿಗೆ ಪ್ರಕಟವಾಗಿದೆ. ಹೀಗೆ ಉತ್ತಮ ಆರ್ಜವ ಧರ್ಮವು ಮಾತ್ರ ಮನ ವಚನ ಕಾಯದ ಏಕರೂಪತೆಯಲ್ಲಿ ಇಲ್ಲ, ವಿರೂಪತೆಯಲ್ಲೂ ಕೂಡ ಇಲ್ಲ ಮತ್ತು ಏಕರೂಪತೆಯಲ್ಲೂ ಕೂಡ. ಆದ್ರೆ ಉತ್ತಮ ಆರ್ಜವ ಧರ್ಮವು ಹೇಗಿದೆ? ಈ ಮನ ವಚನ ಕಾಯದಲ್ಲಿ ಹೇಳ್ತಾರೆ, ಪೂಜನದಲ್ಲಿ ಒಂದು ಲೈನ್ ಬರುತ್ತೆ, ಮನಮೇ ಹೋಯಿಸೋ ವಚನ ಉಚರಿಯೇ, ವಚನ ಹೋಯಿಸೋ ತನ್ಸೋ ತರಿಯೇ. ಅಂದ್ರೆ ಏನ್ ಹೇಳಿದ್ರು? ಮನದಲ್ಲಿ ಇರುವುದ ಹಾಗೆ ನೀವು ವಚನದಲ್ಲಿಯೂ ತರ್ರಿ, ಮತ್ತು ನಿಮ್ಮ ವಚನದಲ್ಲಿ ಯಾವ ರೀತಿಯಾಗಿ ಬಂದಿದೆಯೋ ಅದನ್ನು ನೀವೇನ್ ಮಾಡಿದ್ರಿ ಕಾಯದಲ್ಲಿ ಅಥವಾ ಕಾರ್ಯದಲ್ಲಿಯೂ ಕೂಡ ನೀವೇನ್ ಮಾಡ್ರಿ ಅಂತ ಇಲ್ಲಿ ಹೇಳಿದ್ರು. ಈಗ ಮಹಾಭಾರತದ ಒಂದು ನೀವು ಉದಾಹರಣೆಯನ್ನು ತೆಗೆದುಕೊಳ್ಬಹುದು. ಯಾವ ಉದಾಹರಣೆ? ಮಹಾಭಾರತದಲ್ಲಿ ಅರ್ಜುನನು ಏನ್ ಮಾಡ್ತಾನೆ? ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾನೆ. ಯಾವ ರೀತಿಯಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾನೆ? ಅವನು ಜಯದತ್ತನನ್ನು ಕೊಲ್ಲುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾನೆ. ಅದು ಕೂಡ ಹೇಗೆ? ಇವತ್ತು ಸೂರ್ಯಾಸ್ತನ ಆಗುವ ಮುಂಚೆನೆ ಅವನಿಗೆ ನಾನೇನ್ ಮಾಡ್ತೀನಿ, ಸಾಯಿಸ್ತೀನಿ ಅಂತ ಅವನು ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾನೆ. ಈಗ ಆ ಸೂರ್ಯಾಸ್ತನ ಆಯ್ತು, ಆದ್ರೂ ಕೂಡ ಅವನು ಸಾಯಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಅಂದ್ರೆ, ಅದನ್ನೇ ಸಾಯಿಸ್ಲಿಲ್ಲ ಅಂದ್ರೆ ಅವನನ್ನು ಏನ್ ಪ್ರತಿಜ್ಞೆ ತಗೊಂಡಾನೆ? ನಾನು ಸ್ವತಃವನ್ನು ಸುಟ್ಟು ಅಥವಾ ಈ ಅಗ್ನಿಯಲ್ಲಿ ನಾನು ಪ್ರವೇಶ ಮಾಡಿಬಿಡ್ತೀನಿ ಸೀದಾ ಅಂತ ಅವನನ್ನು ಆತ್ಮದಾಹವನ್ನು ಮಾಡ್ಕೊಳ್ತೀನಿ ಅಂತ ಪ್ರತಿಜ್ಞೆ ತೆಗೆದುಕೊಂಡ. ಈಗ ನೀವು ವಿಚಾರ ಮಾಡ್ರಿ, ಆ ಒಂದು ಜಯದತ್ತನು ಸಾಯಿಸ್ಲಿಲ್ಲ ಅಂದ್ರೆ ಅವನನ್ನು ಏನ್ ಮಾಡ್ಬೇಕಾಯ್ತು? ಸತ್ತ ಬಿಡ್ಬೇಕಾಯ್ತು ಅರ್ಜುನ. ಈ ರೀತಿಯಾದಂತಹ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡ್ರೆ ನಾವೇನ್ ಮಾಡ್ಬೋದು? ಜೀವನವನ್ನು ವ್ಯಾಪಿಸಬಹುದಾ? ಇಲ್ಲ. ಅದಕ್ಕೆ ಹೇಳ್ತಾರೆ, ಆ ಮಹಾಭಾರತದ ಒಂದು ಉದಾಹರಣೆಯಿಂದ ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ, ಮಾಯಾಚಾರದ ಭಾವದಿಂದ ನೀವೇನ್ ಮಾಡ್ಬೋದು? ಈ ರೀತಿಯಾದಂತಹ ಪ್ರತಿಜ್ಞೆಯನ್ನು ತೆಗೆದುಕೊಳ್ಬಾರ್ದು. ಯಾವಾಗಲೂ ಪ್ರತಿಜ್ಞೆಯನ್ನು ತೆಗೆದುಕೊಳ್ಬೇಕಾದ್ರೆ ಆ ಪ್ರಾಕ್ಟಿಕಲ್ ಆಗಿ ನೀವು ವಿಚಾರ ಮಾಡಿ, ಆ ಪ್ರತಿಜ್ಞೆಯನ್ನು ಮಾಡುವುದರಿಂದ ನಮಗೆ ಏನಾದ್ರು ಲಾಭ ಹಾನಿ ಎರಡೂ ರೀತಿಯಾದಂತ ವಿಚಾರ ಮಾಡ್ಬೇಕು. ಈಗ ನೀವು ನೋಡ್ಬೇಕು, ನಾವು ಯಾವಾಗ ಬಿಸ್ನೆಸ್ ಮಾಡ್ತೀವಿ, ಆವಾಗ ಬಿಸ್ನೆಸ್ ಮಾಡುವಾಗ ಲಾಭ ಹಾನಿ ಎಲ್ಲವನ್ನು ನೋಡುತ್ತಾ ನಾವು ಏನ್ ಮಾಡ್ತೀವಿ? ಒಂದು ಬಿಸ್ನೆಸ್ ಅನ್ನು ಡೆವಲಪ್ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಜೈನ ಧರ್ಮದಲ್ಲಿ ಕೂಡ ಹೇಳಿದ್ದಾರೆ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದನ್ನು ನಾವೇನ್ ಮಾಡ್ಬೇಕು? ಪರೀಕ್ಷೆ ಮಾಡಬೇಕು. ಜೈನ ಧರ್ಮವು ಏನಾಗಿದೆ? ಪರೀಕ್ಷಾ ಪ್ರಧಾನಿ ಧರ್ಮವಾಗಿದೆ. ಜೈನ ಧರ್ಮವು ಏನಾಗಿದೆ? ಪರೀಕ್ಷಾ ಪ್ರಧಾನಿ ಧರ್ಮವಾಗಿದೆ. ಯಾವಾಗಲೂ ಯಾವುದೇ ಒಂದು ವಿಷಯವನ್ನು ಜೈನ ಧರ್ಮದಲ್ಲಿ ನೀವು ತಿಳಿದುಕೊಳ್ಬೇಕಾದ್ರೆ ಅದನ್ನು ಮೊದಲು ಪರೀಕ್ಷೆ ಮಾಡ್ರಿ, ಅದರ ಮೇಲೆ ಅದನ್ನ ನೀವೇನ್ ಮಾಡ್ರಿ? ಒಪ್ಪಿಗೆ ಮಾಡ್ಕೊಳ್ಳಿ ಅಥವಾ ಅದನ್ನು ಸ್ವೀಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾವುದೇ ಒಂದು ಜಿನಾಗಮದಲ್ಲಿ ನೀವು ನೋಡ್ಬೋದು, ಜಿನಾಗಮದ ಒಂದೊಂದು ಲೈನ್ ನಲ್ಲಿ ನೀವೇನ್ ಮಾಡ್ಬೋದು? ಅದನ್ನು ಪರೀಕ್ಷಾ ಪ್ರಧಾನಿಯಾಗಿದೆ ಅಂದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗತ್ತೆ ಇದೆ. ಒಂದೊಂದು ಲೈನ್ ಯಾವುದು ಗ್ರಂಥದಲ್ಲಿ ಬರೆದಿದೆಯೋ ಆ ಎಲ್ಲವೂ ಏನಾಗಿದೆ? ಒಂದು ಪರೀಕ್ಷಾ ಪ್ರಧಾನಿಯಾದಂತಹ ಒಂದು ವಾಕ್ಯಗಳಾಗಿವೆ. ಆ ವಾಕ್ಯವನ್ನು ನೀವೇನ್ ಮಾಡಿದ್ರೆ ಫಾಲೋ ಮಾಡಿದ್ರೆ ನಿಜವಾದಂತಹ ಒಂದು ಆತ್ಮನ ಒಂದು ಅನುಭವವನ್ನು ನೀವು ಪಡೆಯಬಹುದು. ಆ ಆತ್ಮನ ಸ್ವಭಾವದಿಂದ ನೀವೇನ್ ಮಾಡ್ಬೋದು? ನಿಜವಾದಂತಹ ಸುಖವನ್ನು ಕೂಡ ಪ್ರಾಪ್ತ ಮಾಡಿಕೊಳ್ಳಬಹುದು. ಈ ರೀತಿಯಾದಂತಹ ಒಂದು ಏನ್ ಮಾಡಿದ ಆ ಮಹಾಭಾರತದಲ್ಲಿ ನೀವು ಉದಾಹರಣೆಯನ್ನು ನೋಡಿ, ಜಯದತ್ತನ ಈ ಒಂದು ಸೂರ್ಯಾಸ್ತವರೆಗೆ ಸಾಯಿಸುವುದು ಉದಾಹರಣೆಯಿಂದ ಈ ರೀತಿಯಾದ ಅನೇಕ ಉದಾಹರಣೆಗಳನ್ನು ನೀವು ನೋಡ್ಬೋದು. ಮತ್ತೊಂದು ಉದಾಹರಣೆ ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡಿ. ಒಂದು 3 ಅಂಗಡಿಯವರು ಇದ್ದರು ಲೈನ್ ನಿಂದ, ಬಟ್ಟೆ ಅಂಗಡಿಯವರು. ಈಗ ಒಬ್ಬನ ಅಂಗಡಿ ಹತ್ರ ನೀವು ಹೋದ್ರೆ ಏನ್ ಮಾಡ್ತೀರಾ? 1 ಮೀಟರ್ ಬಟ್ಟೆ ಕೊಡು ಅಂತ ಹೇಳ್ತೀರಾ. ಅವನು ಹೇಳ್ತಾನೆ 8 ರೂಪಾಯಿ 1 ಮೀಟರ್. ಎರಡನೇ ಅಂಗಡಿಯವ್ರ ಹತ್ರ ಹೋಗ್ತೀರಾ, ಅವಾಗ ಅವನೇನ್ ಹೇಳ್ತಾನೆ 10 ರೂಪಾಯಿ ಮೀಟರ್. ಮತ್ತೊಬ್ಬನ ಹತ್ರ ಹೋಗ್ತೀರಿ, ಅವಾಗ ಅವನ್ ಏನ್ ಹೇಳ್ತಾನೆ 12 ರೂಪಾಯಿ ಮೀಟರ್. ಈಗ ನಿಮ್ಮಲ್ಲಿ ವಿಚಾರ ಬಂತು, ಎಷ್ಟು ಅಂಗಡಿ ಇದೆ ಅಷ್ಟೆಲ್ಲ ಏನ್ ಮಾಡ್ತಾ ಇದ್ದಾರೆ ಇವರು? ರೇಟ್ ಹಾಕ್ತಾ ಇದ್ದಾರೆ. ಈಗ ನೀವು ವಿಚಾರ ಮಾಡಿ, ಒಬ್ಬನ ಅಲ್ಲಿ ಬಟ್ಟೆ ಅಂಗಡಿಯವನಿದ್ದ, ಅವನೇ ನಿಮ್ಮನ್ನು 8 ರೂಪಾಯಿ ಆ ಬಟ್ಟೆನ 12 ರೂಪಾಯಿ ಕೊಡ್ತಾ ಇದ್ರಿ, ನೀವು ಏನ್ ಮಾಡ್ತಿದ್ದೀರಾ? ತಗೊಂಡ್ ಬಂದ್ಬಿಡ್ತೀರಾ. ಈಗ ನೋಡ್ಬೋದು, ಇದೇ ರೀತಿಯಾದಂತಹ ಈ ಮೂರಲ್ಲಿ ಏನಾಯ್ತು? ಒಂದು ಏಕರೂಪತೆ ಇಲ್ಲ, ವಿರೂಪತೆ ಇದೆ. ಆದ್ರೂ ಕೂಡ ನಿಮ್ಗೆ ಏನ್ ಅನ್ಸುತ್ತಾ ಇದೆ? ಒಂದು ಕೆಟ್ಟ ಭಾವನೆ ಬರ್ತಾ ಇದೆ. ಅಂದ್ರೆ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದಾರೆ? ಅದೇ ರೀತಿಯಾಗಿ ಮನ ವಚನ ಕಾಯದಲ್ಲಿ ನೀವೇನ್ ಮಾಡ್ಬೇಕು? ಏಕರೂಪತೆ ತರಬೇಕು. ಮನಸ್ಸಿನಲ್ಲಿ ಏನಿದೆಯೋ ಅದೇ ವಚನದಲ್ಲಿರ್ಬೇಕು, ಮತ್ತು ವಚನದಲ್ಲಿ ಏನಿದೆಯೋ ಅದೇ ಕೂಡ ಕಾರ್ಯದಲ್ಲಿಯೂ ಬರಬೇಕು. ಅದರಿಂದಲೇ ನಿಮ್ಗೆ ಏನಾಗುತ್ತೆ? ನಿಜವಾದಂತ ಒಂದು ಈ
ಆರ್ಜವ ಧರ್ಮದ ಕಡೆಗೆ ರಸ್ತೆಯು ಸಿಗುತ್ತೆ. ಈಗ ಮತ್ತೊಂದು ಉದಾಹರಣೆ ತಗೊಂಡ್ರ, ಒಬ್ಬ ರಾಜನು ಆನೆಯ ಮೇಲೆ ಕುಳಿತುಕೊಂಡು ನಗರದ ಕಡೆ ಹೋಗ್ತಾ ಇದ್ದ. ಆ ನಗರದಿಂದ ಹೋಗ್ತಾ ಇರುವಾಗ ಒಬ್ಬ ಒಂದು ಆ ನಶೆ ಮಾಡಿರುವ ವ್ಯಕ್ತಿಯು ಏನ್ ಮಾಡ್ತಾನೆ, ಆ ಆನೆಯ ಮುಂದೆ ಬಂದು ನಿಲ್ತಾನೆ ಮತ್ತು ಅವನಿಗೆ ಆನೆಯ ಮೇಲೆ ಕೂತಿಯವನಿಗೆ ಕೇಳ್ತಾನೆ, ಈ ಆನೆಯನ್ನು ನೀವು ಮಾರ್ತೀರಾ? ಎಷ್ಟಕ್ಕೆ ಮಾರ್ತೀರಾ ಹೇಳಿ, ನಾನು ಇದನ್ನು ಏನ್ ಮಾಡ್ತೀನಿ, ಖರೀದಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಯಾರಿಗೆ ಕೇಳ್ತಾ ಇದ್ದಾನೆ ಅವನು? ರಾಜನಿಗೆ ಕೇಳ್ತಾ ಇದ್ದಾನೆ, ಈ ಆನೆಯನ್ನು ನೀವು ಮಾರ್ತೀರಾ ಅಥವಾ ಎಷ್ಟಿಗೆ ಮಾರ್ತೀರಾ ಅಂತ. ನಶೆಯಲ್ಲಿದ್ದಾನೆ, ಅವನಿಗೇನ್ ಗೊತ್ತಾಗ್ತಾ ಇಲ್ಲ. ಅವಾಗಲೇ ಸಿಪಾಯಿಗಳು ಬಂದು ಏನ್ ಮಾಡ್ತಾರೆ, ಅವನನ್ನ ಹಿಡಿದುಕೊಂಡು ಜೈಲಿನಲ್ಲಿ ಹಾಕ್ತಾರೆ. ಈಗ ಎರಡನೇ ದಿನ ಅವನ ನಶೆ ಇಳಿದ ಮೇಲೆ ಅವನ ಏನ್ ಮಾಡ್ತಾರೆ, ರಾಜನ ಮುಂದೆ ಪ್ರಸ್ತುತ ಮಾಡ್ತಾರೆ. ಆ ರಾಜನ ಮುಂದೆ ಪ್ರಸ್ತುತ ಮಾಡಿದ್ಮೇಲೆ ರಾಜ ಏನ್ ಕೇಳ್ತಾನೆ ಅವನಿಗೆ, ಯಾಕಪ್ಪ ನಿಮ್ಗೆ ಆನೆ ಬೇಕಾಗಿತ್ತು, ಎಷ್ಟು ರೂಪಾಯಿ ಕೊಡ್ತೀನಿ ನಿನ್ಗೆ ನಾನು ಆನೆ ಕೊಡ್ಲಿ ಅಂತ ಅವನ್ ಕೇಳ್ತಾನೆ. ಅಂದ್ರೆ ಅವನು ಕೂಡ ಮಜಾಕ್ ಮಾಡ್ತಾ ಇದ್ದಾನೆ. ಅವಾಗ ಅವನ್ ಹೇಳ್ತಾನೆ, ಮಹಾರಾಜರು ನಂದಿದ್ದು ತಪ್ಪಾಯ್ತು, ಆ ವ್ಯಕ್ತಿ ಇಲ್ಲೇನಿಲ್ಲ, ಇಲ್ಲ ಆ ವ್ಯಕ್ತಿ ನಿನ್ನೆ ಇದ್ದ. ಅಂದ್ರೆ ವಿಚಾರ ಮಾಡಿ, ಅವನು ಕೂಡ ನಶೆಯಿಂದ ಹೊರಗೆ ಬಂದಂತ ವ್ಯಕ್ತಿಯನ್ನು ಏನ್ ಹೇಳ್ತಾ ಇದ್ದಾನೆ, ಆ ನಶೆ ಮಾಡಿರುವ ವ್ಯಕ್ತಿ ನಾನಿಲ್ಲ, ಬೇರೆಯವನಿದ್ದ, ಆ ವ್ಯಕ್ತಿ ಬೇರೆಯವನಿದ್ದ ಅವನು ಹೇಳ್ತಾನೆ. ಅವಾಗ ರಾಜ ಹೇಳ್ತಾನೆ, ನೀನೇ ಇದ್ದಲ್ಪ. ಇಲ್ಲ ಇಲ್ಲ ನಾನಿಲ್ಲ, ಆ ನಶೆ ಮಾಡಿದ್ಮೇಲೆ ನಾನು ಬೇರೆ ಒಂದು ವ್ಯಕ್ತಿ ಇದ್ದೆ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಶೆ ಇದ್ದಾಗ ಈ ವ್ಯಕ್ತಿಯು ಬೇರೆ ಒಂದು ಯೋಚನೆ ಅಥವಾ ಬೇರೆ ಒಂದು ಕಾರ್ಯವನ್ನು ಮಾಡ್ತಾನೆ, ಆದ್ರೆ ನಶೆಯಿಂದ ಹೊರಗೆ ಬಂದ್ಮೇಲೆ ಏನಾಗ್ತಾನೆ, ನಿಜವಾದಂತ ಸ್ವರೂಪವನ್ನು ತಿಳಿದುಕೊಳ್ತಾನೆ. ಅದೇ ರೀತಿಯಾಗಿ ಮಾಯಾ ಕಷಾಯದ ಒಂದು ನಶೆ ನಮ್ಮಲ್ಲಿ ಏನಿದೆ, ಹಾವಿಯಾಗಿದೆ. ಆ ಮಾಯಾ ಕಷಾಯದ ಒಂದು ನಶೆಯನ್ನು ನೀವೇನ್ ಮಾಡಿದ್ರಿ, ನಾಶವನ್ನು ಮಾಡಿದ್ರೆ ನೀವು ನಿಜವಾದಂತ ಆತ್ಮನ ಸ್ವರೂಪ, ಆ ನಿಜವಾದಂತ ವ್ಯಕ್ತಿಯನ್ನು ನೀವೇನ್ ಮಾಡ್ಬೋದು, ಪರಿಚಯ ಮಾಡಿಕೊಳ್ಬಹುದು. ಆವಾಗಲೇ ನೀವು ನಿಜವಾದಂತ ಒಂದು ಧರ್ಮವನ್ನು ಕೂಡ ಏನ್ ಮಾಡ್ಬೋದು, ತಿಳಿಯಬಹುದು. ಅನೇಕ ರೀತಿಯಾದಂತಹ ಅಟ್ಪಟೆಯಾದಂತಹ ಅಂದ್ರೆ ವಿಚಿತ್ರವಾದಂತಹ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾರೆ. ಚಂದ್ರನನ್ನು ನೋಡಿ ಊಟ ಮಾಡ್ತಾರೆ. ಆ ಚಂದ್ರನ ಬರ್ಲಿಲ್ಲ ಅಂದ್ರೆ ನೀವು ಊಟನೇ ಮಾಡುವುದಿಲ್ವಾ? ಹಾಗಿಲ್ಲ. ಯಾಕಂದ್ರೆ ಈ ರೀತಿಯಾದಂತಹ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವುದರಿಂದ ಯಾವುದೇ ಅಂತ ಒಂದು ಸಫಲತೆ ನಮ್ಗೆ ಏನಾಗುವುದಿಲ್ಲ, ಪ್ರಾಪ್ತವಾಗುವುದಿಲ್ಲ. ಅದರಲ್ಲಿ ಯಾವುದೇ ರೀತಿಯಾದಂತ ಒಂದು ಧರ್ಮವಿಲ್ಲ. ಆ ಧರ್ಮವು ಪ್ರಕಟವಾಗಬೇಕಾದಂದ್ರೆ ನಿಜವಾದಂತಹ ಧರ್ಮದಿಂದ ನೀವು ಆತ್ಮನಲ್ಲಿಯೇ ಒಂದು ಅನುಭವ, ಆ ಆತ್ಮನ ಬಗ್ಗೆ ಆತ್ಮನ ಚಿಂತನ ಮನನ ಮಾಡಿದ್ರೆ ನೀವೇನ್ ಮಾಡ್ಬೋದು, ನಿಜವಾದಂತಹ ಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು. ಅದಕ್ಕೆ ಹೇಳ್ತಾರೆ ನಮ್ಮ ಮುನಿರಾಜರು ಹೇಗಿರುತ್ತಾರೆ. ಒಂದು ಹಿಂದಿಯಲ್ಲಿ ಭಜನವಿದೆ, ಅದನ್ನು ನೋಡಿ ನೀವು. ಮನವಚನ ಕಾಯದಂತಹ ಮುನಿರಾಜರ ಅಂತ ಒಂದು ಭಜನವಿದೆ. ದಿನ ರಾತ್ ಆತ್ಮ ಕಾ ಚಿಂತನ ಮೃದ್ ಸಂಭಾಷಣ ಮೇ ವಹಿ ಕಥನ್ ನಿರ್ವಸ್ತ್ರ ದಿಗಂಬರ ಕಾಯಾ ಸೇ ಭಿ ಪ್ರಗಟ ಹೋ ರಹಾ ಅಂತರ ಮನ್. ಏನ್ ಹೇಳಿದ್ರಿ ಇಲ್ಲಿ? ದಿನ ರಾತ್ ಆತ್ಮ ಕಾ ಚಿಂತನ್ ಅಂದ್ರೆ ದಿನವಿಡೀ ಮತ್ತು ರಾತ್ರಿವಿಡೀ ಆತ್ಮನೆಯೇ ಚಿಂತನವನ್ನು ಮಾಡ್ತಾ ಇರ್ತಾರೆ. ಮೃದು ಸಂಭಾಷಣೆ ಮೇ ವಹಿ ಕಥನ್ ಅಂದ್ರೆ ಬೇರೆಯವರ ಜೊತೆ ಯಾವುದೇ ಕೂಡ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದಾರೆ, ಅವರು ಕೂಡ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಆತ್ಮನ ಬಗ್ಗೆಯೇ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅದೇ ಒಂದು ಕಥನವನ್ನು ಅವರು ಅವರ ಮಾತಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ನಿರ್ವಸ್ತ್ರ ದಿಗಂಬರ ಕಾಯ ಸೇರಿ ಪ್ರಕಟ ಹೋರಾಹ ಅಂತರಮನ್. ನಿರ್ವಸ್ತ್ರ ದಿಗಂಬರ ಅಂದ್ರೆ ಮುನಿರಾಜರು ಏನಂತಾರೆ, ನಿರ್ವಸ್ತ್ರರಾಗಿರ್ತಾರೆ, ದಿಗಂಬರವೇ ಅವರ ಕಾಯವಾಗಿದೆ. ಆ ದಿಗಂಬರರು ಏನ್ ಮಾಡ್ತಾ ಇದ್ದಾರೆ, ಅವರಿಂದಲೂ ನೀವು ಏನ್ ಮಾಡಿದ್ರು ಪ್ರಗಟ ಹೋರಾಹ ಅಂತರ್ಮನ್, ಅವರಿಂದ ನೀವು ನೋಡ್ಬೋದು, ಅವರಲ್ಲಿ ಒಂದು ಪ್ರಗಟವಾಗಿರುವಂತ ಅಂತರ್ಮನವನ್ನು ನೀವು ಕಾಣ್ಬಹುದು. ಆ ಅಂತರ್ಮನದ ಆತ್ಮವನ್ನು ನೀವು ಮುನಿರಾಜರಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ನೋಡ್ಬೋದು, ಅವರಲ್ಲಿರುವ ಒಂದು ಆತ್ಮನ ಒಂದು ಈ ಗುಣ ಸ್ವಭಾವ ಅವರನ್ನು ನೋಡಿಯೇ ನಮ್ಗೆ ಏನಾಗುತ್ತೆ, ಒಂದು ಅಂತರ್ಮನದಲ್ಲಿ ಆನಂದಿತವಾಗುತ್ತದೆ. ಆ ಆನಂದಿತವಾಗುವುದರಿಂದ ನಮ್ಗೆ ಏನಾಗುತ್ತೆ, ಒಂದು ಸುಖ ಸಿಗುತ್ತೆ. ಅವರನ್ನು ನೋಡಿ ನಾವು ಯಾವಾಗಲೂ ನೀವು ನೋಡಿ, ಒಂದು ಭಗವಂತನ ಮುಂದೆ ನಾವು ಕೈ ಜೋಡಿಸಿ ನಿಂತಾಗ ಆ ಭಗವಂತನನ್ನು ನೋಡಿದಾಗ ನಮ್ಗೆ ಎಷ್ಟು ಆನಂದಿತವಾಗುತ್ತೆ. ಅವರು ಯಾವ ರೀತಿಯಾಗಿ ನಿರಾಕುಲರಾಗಿದ್ದಾರೆ, ಒಂದು ನಿರ್ವಸ್ತ್ರವಾಗಿ ಅಲ್ಲಿ ಕುಳಿತಿದ್ದಾರೆ. ಯಾವುದೇ ರೀತಿಯಾದಂತಹ ಸಂಸಾರದ ಒಂದು ಏನಿಲ್ಲ, ಚಿಂತೆ ಇಲ್ಲ, ಕೆಟ್ಟ ಭಾವನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಭಗವಂತನ ಮುಂದೆ ಹೋದ್ಮೇಲೆ ಕೆಟ್ಟ ಭಾವನೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಗವಂತನು ಕೂಡ ಆ ರೀತಿಯಾದಂತಹ ವಿಚಾರಗಳಿಂದ ಭಗವಂತರಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ, ಒಳ್ಳೆಯ ಒಂದು ಸಂಗತಿಯಲ್ಲಿ ನೀವೇನಿರ್ಬೇಕು, ಜೀವನವನ್ನು ಸಾಗಿಸ್ಬೇಕು. ನಮ್ಮ ಮಿತ್ರದ ಪಕ್ಷವು ಯಾವಿರ್ಬೇಕು, ಒಂದು ಒಳ್ಳೆಯರ ಸಂಗತಿಯಲ್ಲಿರ್ಬೇಕು. ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಏನಿರ್ಬೇಕು, ಒಳ್ಳೆಯದಾಗಿರ್ಬೇಕು. ಇಲ್ಲಾದ್ರೆ ಕೆಟ್ಟದಾಗಿತ್ತಂದ್ರೆ ನಮ್ಮಲ್ಲಿ ಕೂಡ ಕೆಟ್ಟ ಭಾವನೆಗಳು ಬರ್ತವೆ ಮತ್ತು ನಾವು ಕೆಟ್ಟ ಕೆಲಸಗಳನ್ನ
ಮಾಡ್ತೀವಿ. ಆ ಕೆಟ್ಟ ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ಅನೇಕ ತೊಂದರೆಗಳನ್ನೇ ಬರ್ತೇವೆ. ಆ ತೊಂದರೆಗಳನ್ನು ನಾವು ಫೇಸ್ ಮಾಡ್ಬೇಕು. ತೊಂದರೆಗಳನ್ನು ಫೇಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಅನೇಕ ರೀತಿಯಾದಂತ ಮತ್ತೆ ಕಷ್ಟಗಳು ಸಿಗುತ್ತಿರುತ್ತವೆ. ಅದೇ ರೀತಿಯಾಗಿ ಹೇಳಿದ್ದಾರೆ ಇಲ್ಲಿ, ನಮ್ಮ ಜಗತ್ತಿನಲ್ಲಿ ಅನೇಕ ರೀತಿಯಾದಂತ ನಾವು ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ. ಆ ಮನದಲ್ಲಿಯ, ವಚನದಲ್ಲಿಯ, ಕಾಯದಲ್ಲಿಯ. ಈಗ ನೀವು ನೋಡ್ಬೋದು, ನಮ್ಮ ಒಂದು ಈ ಜೀವನದಲ್ಲಿ ನಾವು ಕೆಟ್ಟ ಕೆಲಸ ಮಾಡಬಾರದಂತಹ ಸರ್ಕಾರವು ಒಂದು ನಿಯಮಗಳನ್ನು ಮಾಡಿದೆ. ಅಂದ್ರೆ ನಾವು ಯಾರಿಗೂ ಕೂಡ ಹೊಡೆಯಬಾರದು, ಬಂದೂಕಿನಿಂದ ಗುಂಡು ಹಾರಿಸಬಾರ್ದು, ಸಾಯಿಸಬಾರ್ದು, ಅನೇಕ ರೀತಿಯಾದಂತಹ ನಾವು ನಿಯಮಗಳನ್ನು ಮಾಡಿದ್ದಾರೆ. ಅದರಿಂದ ನಾವು ಏನ್ ಮಾಡುವುದಿಲ್ಲ, ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ. ಯಾಕಂದ್ರೆ ಅದನ್ನ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಶಿಕ್ಷೆ ಆಗತ್ತೆ. ಅದಕ್ಕೆ ನಾವೇನ್ ಮಾಡುವುದಿಲ್ಲ, ಆ ರೀತಿಯಾದಂತ ಒಂದು ಕೆಟ್ಟ ಕೆಲಸಗಳನ್ನ ಮಾಡುವುದಿಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಕಾಯದಿಂದ ಮಾಡಿರುವಂತಹ ಒಂದು ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಪ್ರತಿಬಂಧವನ್ನು ಗೌರ್ಮೆಂಟ್ ಮಾಡಿದೆ. ಮತ್ತೆ ನೀವು ವಚನದಿಂದ ಮಾಡುವಂತಹ ಒಂದು ಆ ಕೆಟ್ಟ ಕೆಲಸ ಅಥವಾ ಕೆಟ್ಟ ಮಾತುಗಳನ್ನು ವಚನದಿಂದ ನೀವು ಮಾಡ್ತಾ ಇದ್ರೆ ಅದನ್ನು ಯಾರನ್ನು ತಡಿತಾ ಇದ್ದಾರೆ, ಸಮಾಜವು ತಿಳಿತಾ ಇದೆ. ಯಾಕಂದ್ರೆ ಏನಾಗುತ್ತೆ, ನಾವು ಯಾವುದೇ ರೀತಿಯಿಂದ ಬೆಗಳ ಬೈತೀವಿ ಅಥವಾ ಯಾವುದೇ ಕೆಟ್ಟ ಮಾತನ್ನು ಹೇಳ್ತೀವಿ, ಆವಾಗ ನಮ್ಮನ್ನು ಸಮಾಜವು ಸ್ವೀಕಾರ ಮಾಡುವುದಿಲ್ಲ. ಏನ್ ಮಾಡೋದಿಲ್ಲ, ಸಮಾಜದಲ್ಲಿ ನಮ್ಮ ಒಂದು ಯಾವುದೇ ಒಂದು ಅವಮಾನ ಆಗತ್ತೆ. ಆದ್ರಿಂದ ನಾವೇನ್ ಮಾಡೋದಿಲ್ಲ, ಸಮಾಜದಲ್ಲಿ ಕೆಟ್ಟ ಶಬ್ದಗಳನ್ನು ಪ್ರಯೋಗ ಮಾಡುವುದಿಲ್ಲ, ಬೇಗಳನ್ನು ಬೆಳೆಯುವುದಿಲ್ಲ, ಯಾರಿಗೂ ಕೂಡ ಹೀಯಾಳಿಸಿ ಮಾತಾಡುವುದಿಲ್ಲ, ಒಳ್ಳೆಯ ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ. ಒಳ್ಳೆಯ ಆದರದಿಂದ, ಸತ್ಕಾರ ಭಾವದಿಂದ ಎಲ್ಲರನ್ನು ನಾವೇನ್ ಮಾಡ್ತೀವಿ, ಸತ್ಕರಿಸ್ತೀವಿ, ಅಥವಾ ಎಲ್ಲರ ಜೊತೆ ಸಂದರ್ಶನವನ್ನು ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಕೂಡ ಈ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯಾರಿಂದ ಸಾಧ್ಯ? ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಮನಸ್ಸಿನ ಒಂದು ಅಪರಾಧವನ್ನು ಬಿಟ್ರೆ ನೀವೇನ್ ಮಾಡ್ಬೋದು, ನಿಜವಾದಂತಹ ಒಂದು ಧರ್ಮವನ್ನು ಪ್ರಕಟ ಮಾಡ್ಬೋದು. ಈ ಮನಸ್ಸೇ ನಮಗೇನಾಗಿದೆ, ಅನೇಕ ರೀತಿಯಾದಂತಹ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಈ ಮನಸ್ಸಲ್ಲಿ ಅನೇಕ ತರಹದಂತಹ ಕೆಟ್ಟ ಭಾವನೆಗಳು ಬರ್ತವೆ. ಆ ಕೆಟ್ಟ ಭಾವನೆಗಳು ಬಂದ್ಮೇಲೆ ನಮ್ಗೇನಾಗುತ್ತೆ, ಅನೇಕ ರೀತಿಯಾದಂತಹ ತೊಂದರೆಗಳು ವಚನದಲ್ಲಿಯೂ ಬರ್ತವೆ ಮತ್ತು ಕಾಯದಿಂದಲೂ ನಾವು ಮಾಡಿಬಿಡ್ತೀವಿ. ಈಗ ನೋಡ್ಬೋದು, ಆ ಒಂದು ಯಾವುದೇ ಒಂದು ನೀವು ಕಾರ್ಯವನ್ನು ಮಾಡ್ತಾ ಇದ್ರೆ ನೀವು ಮನಸ್ಸಿನಲ್ಲಿ ಮೊದಲು ಅದರ ಬಗ್ಗೆ ಚಿಂತನೆ ಮಾಡ್ತೀರಿ. ಆ ಮನಸ್ಸಿನಿಂದ ಚಿಂತನೆ ಮಾಡಿದ್ರೆ ಯಾರಾದ್ರೂ ಮುಂದೆ ನೀವು ಶೇರ್ ಮಾಡ್ತೀರಿ ಮತ್ತು ಆ ಕಾರ್ಯವನ್ನು ಮಾಡಿಬಿಡ್ತೀರಿ. ಅದಕ್ಕೆ ಹೇಳ್ತಾರೆ, ಈ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ, ಈಗ ಕಾಯದಿಂದ ಮಾಡುವುದರಿಂದ ಕೆಲಸಗಳನ್ನ, ಕೆಟ್ಟ ಕೆಲಸಗಳನ್ನ ಸರ್ಕಾರವು ತಡೆಯುತ್ತಾ ಇದೆ, ಮತ್ತು ವಚನದಿಂದ ಮಾಡುವ ಒಂದು ತಪ್ಪು ಶಬ್ದಗಳನ್ನು ಅಥವಾ ತಪ್ಪು ಕೆಲಸಗಳನ್ನು ಸಮಾಜವು ತಡೆಯುತ್ತಿದೆ. ಆದ್ರೆ ಮನಸ್ಸನ್ನು ತಡೆಯುವುದು ಅಂದ್ರೆ ಮಾತ್ರ ಧರ್ಮದಿಂದಲೇ ಸಾಧ್ಯ ಸಾಧ್ಯ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಧರ್ಮವನ್ನು ನೀವು ಅಂಗೀಕಾರ ಮಾಡಿಕೊಳ್ಳಿ, ಆ ಧರ್ಮದಿಂದ ನಿಮ್ಗೇನಾಗುತ್ತೆ, ನಿಜವಾದಂತಹ ಸುಖವು ಸಿಗುತ್ತದೆ. ಈಗ ನಾವು ನೋಡ್ಬೋದು, ಮಾಯಾಚಾರಿ ವ್ಯಕ್ತಿಯು ತನ್ನಂತಾನೆ ಬುದ್ಧಿವಂತಿಕೆ ಅಂತ ಹೇಳ್ಕೊಳ್ತಾನೆ. ಈಗ ಒಬ್ಬ ಚಿಕ್ಕ ಊರಿನಿಂದ, ಯಾವುದೇ ಒಂದು ಚಿಕ್ಕ ಪಟ್ಟಣದಿಂದ ಮುಂಬೈ ಅಂತ ಶಹರಿಗೆ ಅಥವಾ ಬೆಂಗಳೂರಿನಂತ ಊರಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅವನೇನ್ ನೋಡ್ತಾನೆ, ಎತ್ತರ ಎತ್ತರ ಅಂತ ಬಿಲ್ಡಿಂಗ್ ಗಳನ್ನು ನೋಡ್ತಾನೆ. ಇಷ್ಟು ಎತ್ತರವಾಗಿದೆಯಾ, ಇಷ್ಟು ಎತ್ತರದ ಬಿಲ್ಡಿಂಗ್ ಇದೆಯಾ ಅಲ್ಲಿ, ಈ ರೀತಿಯಾಗಿ ಅವನು ನೋಡ್ತಾನೆ. ಆ ಎತ್ತರದಂತ ಬಿಲ್ಡಿಂಗ್ ಗಳನ್ನು ನೋಡಿ ಅವನಿಗೆ ಏನಿಸುತ್ತೆ, ಆಶ್ಚರ್ಯವೆನಿಸುತ್ತೆ. ಮತ್ತ ಅವನು ಏನ್ ಮಾಡ್ತಾನೆ, ರೋಡ್ ಮೇಲೆ ಹೋಗಿ ಆ ಬಿಲ್ಡಿಂಗ್ ನ ಎಣಿಸ್ತಾ ಇರ್ತಾನೆ. 1, 2, 3, 4, 5 ಈ ರೀತಿಯಾಗಿ ಎಣಿಸ್ತಾ ಇರ್ತಾನೆ. ಅಲ್ಲಿಂದ ಒಬ್ಬ ಪೊಲೀಸ್ ವ್ಯಕ್ತಿ ಬರ್ತಾನೆ. ಹೇಯ್, ಏನ್ ಮಾಡ್ತಾ ಇದೀಯ ಅಲ್ಲಿ, ಏನ್ ಮಾಡ್ತಾ ಇದ್ದೇನೆ? ಅವನು ಹೇಳ್ತಾನೆ, ಆ ಏನಿಲ್ಲ ಸರ್, ನಾನು ಮೆಟ್ಟಿಲನ್ನ ಎಣಿಸ್ತಾ ಇದ್ದೆ. ಅವನು ಹೇಳ್ತಾನೆ, ಎಷ್ಟು ಎಣಿಸಿದೀಯ ಎಷ್ಟುವರೆಗೂ? ಇಲ್ಲ ಸರ್ 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 ಏನೂ ಇಲ್ಲ, ಏನೂ ಇಲ್ಲ, ಹತ್ತೆ ಎಣಿಸಿದೆ ಅಂತ ಹೇಳ್ತಾನೆ. ಈಗ 10 ಎಣಿಸಿದಲ್ಲ, 10 ರೂಪಾಯಿ ಒಂದೊಂದು ಮೆಟ್ಟಿಲ್ ತರ ನಿನ್ನ 100 ರೂಪಾಯಿ ತೆಗಿ ಅಂತ ಹೇಳ್ತಾನೆ. ಅವನಿಗೆ 100 ರೂಪಾಯಿ ಅಂದ್ಬಿಡ್ತಾನೆ, ಕೊಟ್ಬಿಡ್ತಾನೆ. ಯಾಕಂದ್ರೆ ಅವ್ನು ಊರವನು, ಚಿಕ್ಕ ಊರಿನವನು, ಅವ್ನಿಗೆ ಏನು ಗೊತ್ತೇ ಇಲ್ಲ. ಈಗ ಆ ಪೊಲೀಸ್ನವನು 100 ರೂಪಾಯಿ ತಗೊಂಡು ಹೋಗ್ಬಿಡ್ತಾನೆ. ಮತ್ತೆ ಇವನು ಕೂಡ ಅವನ ಫ್ರೆಂಡ್ ನ ಮನೆಗೆ ಸಂಜೆಗೆ ಹೋಗ್ಬಿಡ್ತಾನೆ, ಯಾರು ಮುಂಬೈನಲ್ಲಿ ಇರ್ತಾನೆ ಆ ಫ್ರೆಂಡ್ ನ ಮನೆಗೆ. ಈಗ ಅವನ ಅಲ್ಲಿ ಹೋಗಿ ನಕ್ಕೋತ್ ಹೇಳ್ತಾನೆ, ಇವತ್ತೇನ್ ಮಾಡಿದೆ, ಆ ಪೊಲೀಸ್ನಿಗೆ ಒಂದು ಮೋಸ ಮಾಡಿದೆ, ಆ ಪೊಲೀಸ್ನಿಗೆ ಸುಳ್ಳು ಹೇಳಿದೆ ಅಂತ ಖುಷಿ ಪಡ್ತಾ ಇರ್ತಾನೆ. ಆವಾಗ ಏನ್ ಹೇಳ್ತಾನೆ, ಏನ್ ಘಟನೆ ಹೀಗಾಯ್ತು, ನಾನು ಅಲ್ಲಿ 50 ಎನ್ಸಿದ್ದೆ, ಆದ್ರೆ ಕೂಡ ನಾನು 10 ಒಂದು ಮೆಟ್ಟಿಲನ್ನು ಎನ್ಸಿದೆ ಅಂತ, 10 ಫ್ಲೋರ್ ಅನ್ನು ಎನ್ಸಿದೆ ಅಂತ ಹೇಳಿ ಅವನಿಂದ ಏನ್ ಮಾಡ್ತಾನೆ, ಆ ಸುಳ್ಳು ಹೇಳಿ ಅವನಿಗೆ ನಾನು 10 ಎನ್ಸಿದೆ ಅಂತ ಹೇಳಿ 100 ರೂಪಾಯಿ ಕೊಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಆ ವ್ಯಕ್ತಿಯು, ಆ ಫ್ರೆಂಡು ಅವನನ್ನು ನೋಡಿ ನಗ್ತಾನೆ, ನೀನು ಅವನನ್ನು ಮೋಸ ಮಾಡಿಲ್ಲ, ಅವನು ನಿನ್ನನ್ನು ಮೋಸ ಮಾಡಿ ಹೋದ. ಯಾಕಂದ್ರೆ ಈ ರೀತಿಯಾದಂತ ಯಾವುದೇ ಒಂದು ಹಣ ತಗೊಲಿಕ್ಕೆ ಪಡುವುದಿಲ್ಲ. ಅದಕ್ಕಾಗಿ ಆ ಪೊಲೀಸ್ನವನು ನಿನಗೆ ಹೆದರಿಸಿ ಬೆದರಿಸಿ ನಿನ್ನಿಂದ ಏನ್ ಮಾಡಿದ, 100 ರೂಪಾಯಿ ತೆಗೆದುಕೊಂಡು ಹೋಗಿಬಿಟ್ಟ. ಅಂದ್ರೆ ನೀವು ವಿಚಾರ ಮಾಡಿ, ಈ ರೀತಿಯಾದಂತ ತನ್ನಂತಾನೆ ಅವನು ಏನ್ ಮಾಡ್ತಾನೆ, ಹುಷಾರ ಅಂತ ತಿಳ್ಕೊಳ್ತಾನೆ.
ಈ ಹುಷಾರದ ವ್ಯಕ್ತಿಯು ಎಂದಿಗೂ ಕೂಡ ಬುದ್ಧಿವಂತಿಕ ತನ್ನಿಂತಾನೇ ಹುಷಾರ ಅಂತ ತಿಳ್ಕೊಂತ ವ್ಯಕ್ತಿಯು ಸಫಲವಾಗಲು ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ, ಒಂದು ಶಾಸ್ತ್ರದಲ್ಲಿ ಮತ್ತೊಂದು ಉದಾಹರಣೆ ಬರುತ್ತೆ. ಜಿನದತ್ತ ನಾಮದ ಒಂದು ಸೇಟ್ ಇದ್ದ. ಆ ಒಂದು ಸೇಟನ್ ಏನಾಗಿದ್ದ, ಧ್ಯಾನ ಸಾಮಾಯಿಕ ಮಾಡಲು ಒಮ್ಮೆ ತನ್ನ ಮನೆಯಲ್ಲಿ ಕುಳಿತುಕೊಂಡ. ಆ ಮನೆಯಲ್ಲಿ ಕುಳಿತುಕೊಂಡಾಗ ಅವನೇನ್ ಮಾಡಿದ, ಒಂದು ದೀಪವನ್ನು ಹಚ್ಚಿ ಕುಳಿತುಕೊಂಡ. ಈಗ ಅವನು ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡ. ಯಾವ ರೀತಿಯಾಗಿ ನಾನು ನಿಮ್ಗೆ ಹೇಳಿದೆ, ಮೊದಲು ಅರ್ಜುನನ ಪ್ರತಿಜ್ಞೆ ತೆಗೆದುಕೊಂಡಿದ್ದ ಏನಂತ, ಸಂಜೆ ಸೂರ್ಯಾಸ್ತನೊಳಗೆ ನಾನು ಅವನನ್ನು ಸಾಯಿಸ್ತೀನಿ ಅಂತ. ಈಗ ಈ ಜಿನದತ್ತನ ಏನ್ ಪ್ರತಿಜ್ಞೆ ತೆಗೆದುಕೊಳ್ತಾ ಇದ್ದಾನೆ, ಆ ಒಂದು ದೀಪವು ಯಾವಾಗ ಆರುತ್ತದೆ ಆವಾಗ ನನ್ನ ಸಾಮಾಯಿಕ ನಾನು ಮುಗಿಸ್ತೇನೆ ಅಂತ ನನ್ನ ಮನಸ್ಸಿನಲ್ಲಿ ಪ್ರತಿಜ್ಞೆ ತೆಗೆದುಕೊಂಡು ಆ ದೀಪವನ್ನು ಹಚ್ಚಿ ಸಾಮಾಯಿಕ ಮಾಡ್ಕೊಂತ ಕುಳಿತುಕೊಂಡ. ಈಗ ಸಾಮಾಯಿಕ ಮಾಡ್ಕೊಂಡು ಕುಳಿತಿದ್ದ. ಈಗ ಅಲ್ಲಿಂದ ಅವನ ಹೆಂಡತಿ ಬರ್ತಾಳೆ. ಅವನ ಹೆಂಡತಿ ನೋಡ್ತಾಳೆ, ದೀಪ ಒಂದ್ ಸ್ವಲ್ಪ ಆರ್ಲೆಕ್ಕ ಬಂದಿದೆ, ಏನ್ ಮಾಡೋಣ, ನಾವು ತುಪ್ಪ ಹಾಕಿಬಿಡೋಣ ಅಂತ ತುಪ್ಪ ಹಾಕಿಬಿಡ್ತಾಳೆ. ಆಯ್ತಾ. ಇನ್ನ ಅವನಿಗೆ 1 ಗಂಟೆ ಆಯ್ತು, 2 ಗಂಟೆ ಆಯ್ತು, 3 ಗಂಟೆ ಆಯ್ತು, ಮತ್ತೊಮ್ಮೆ ಕೂಡ ತುಪ್ಪ ಮುಗಿತಾ ಇತ್ತು. ಆ ಹೆಂಡತಿ ಬಂದ್ರು ಮತ್ತು ತುಪ್ಪ ಹಾಕ್ಬಿಟ್ರು ಆ ದೀಪದಲ್ಲಿ. ಆ ದೀಪದಲ್ಲಿ ತುಪ್ಪ ಹಾಕಿದ ನಂತರ ಈಗ ಅವನ ಜಿನದತ್ತ ಸೇಟ್ನ ಮನಸ್ಸಿನಲ್ಲಿ ಏನಾಯ್ತು, ಒಂದ್ ಸ್ವಲ್ಪ ನೀರಡಿಕೆ ಆಯ್ತು. ನೀರಡಿಕೆ ಆದ್ಮೇಲೆ ಅವ್ನು ಕಣ್ಣು ತೆಗೆದು ನೋಡ್ದ, ಇನ್ನೂ ಏನಾಗಿಲ್ಲ, ದೀಪ ಮುಗ್ದೇ ಇಲ್ಲ. ನಾನೇನ್ ಮಾಡ್ಬೇಕು, ಸಾಮಾಯಿಕ ಮಾಡ್ತಾನೆ ಇರ್ಬೇಕು. ಅವನಿಗೆ ಒಂದ್ ಸ್ವಲ್ಪ ಏನಿಸ್ತು, ನೀರ್ ಕುಡಿಸ್ಬೇಕು ಅಂತ ನೀರಡಿಕೆ ಅನಿಸ್ತು. ಸಂಜೆ ಆದ್ರೂ ಕೂಡ ಅವನು ಸಾಮಾಯಿಕದಿಂದ ಹೇಳಿಲ್ಲ, ಯಾಕಂದ್ರೆ ದೀಪ ಆರ್ಲಿಲ್ಲ, ಅವನು ಹೇಳಲಿಲ್ಲ. ಈಗ ಹೆಂಡತಿಗೆ ಏನ್ ಅನಿಸ್ತು, ಇವರು ಅಖಂಡ ಯಾವ್ದಾದ್ರು ಒಂದು ಸಾಮಾಯಿಕ ಮಾಡ್ತಾ ಇದಾರೆ, ಈ ದೀಪ ಆರ್ಬಾರ್ದು. ನಾನ್ ದೀಪದ ಹತ್ರ ಏನ್ ಮಾಡಿದ್ರು, ಒಂದು ತುಪ್ಪದ ಕೇಟ್ಲಿಯನ್ನು ತೆಗೆದುಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ರು. ಯಾವಾಗ ಯಾವಾಗ ಅದು ಒಂದು ಸಮಯ ಆಗುತ್ತೆ ಅವಾಗ ತುಪ್ಪ ಹಾಕೋತಾ ಹೋಗ್ತಿದ್ರು. ಈಗ ಅವನಿಗೆ ಏನಾಯ್ತು, ತೊಂದರೆ ಹಾಕಾಕೈತು. ಏನ್ ತೊಂದರೆ ಹಾಕಾಯ್ತು, ಆ ದೀಪ ಆರ್ವಾತು, ಇನ್ನು ನಾನೇನ್ ಮಾಡೋಗಲ್ಲ, ಸಾಮಾಯಿಕ ಹೇಗ್ ಮುಗಿಸ್ಲಿ ಅಂತ ಅವನಿಗೆ ಚಿಂತೆ ಆಗ್ತದೆ. ಇದೇ ರೀತಿಯಾಗಿ ಆಗ್ತಾ 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 ಅವನೇನ್ ಮಾಡ್ಬಿಟ್ಟ, ಅದೇ ಸಾಮಾಯಿಕದಲ್ಲಿ ಅವನ ಜೀವನ ಮುಕ್ತಾಯವಾಯ್ತು. ಅಂದ್ರೆ ಅವನು ಮರಣ ಹೊಂದ್ಬಿಟ್ಟ. ಈಗ ನೀವು ವಿಚಾರ ಮಾಡಿ, ಅವನು ಮರಣ ಹೊಂದಿ ಎಲ್ಲಿ ಹೋಗಿರ್ಬೇಕು? ಸಾಮಾಯಿಕ ಮಾಡ್ತಾ ಇದ್ದ, ಆವಾಗ ಮರಣ ಹೊಂತು, ಆದ್ರೆ ಎಲ್ಲಿ ಹೋಗಿರ್ಬೋದು ಅವನು? ನರಕಕ್ಕೆ ಹೋದ. ಯಾಕೆ? ಏಕೆಂದ್ರೆ ಅವನ ಮನಸ್ಸಿನಲ್ಲಿ ಏನಾಗಿತ್ತು, ನೀರಡಿಕೆ ಆಗ್ತಾ ಇತ್ತು. ಸಾಮಾಯಿಕದ ಧ್ಯಾನವೇ ಇಲ್ಲ ಅವನಿಗೆ ಏನು ಧ್ಯಾನವಿತ್ತು, ದೀಪ ಆಯ್ತು ಅಂದ್ರೆ ಆರ್ತು ಅಂದ್ರೆ ನಾನು ನೀರ್ ಕುಡಿದು ಸಂತುಷ್ಟನಾಗ್ಬೇಕು. ಅದೇ ರೀತಿಯಾಗಿ ಹೇಳ್ತಾರೆ, ಈ ರೀತಿಯಾದಂತ ಮಾಯಾಚಾರಿ ಭಾವದಿಂದ ನೀವು ಯಾವುದೇ ಒಂದು ಧರ್ಮವನ್ನು ಮಾಡಿದ್ರೆ ಅದು ಎಂದಿಗೂ ಧರ್ಮವಲ್ಲ. ನಿಜವಾದಂತಹ ಧರ್ಮವು ಮಾಯಾಚಾರವನ್ನು ಬಿಟ್ಟು ನೀವು ಯಾವ ಧರ್ಮವನ್ನು ಮಾಡ್ತೀರೋ ಅದೇ ಒಂದು ನಿಜವಾದಂತಹ ಧರ್ಮ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತೆ ನಾವು ಮುಂದೆ ನೋಡೋಣ. ಒಬ್ಬ ಒಂದು ವ್ಯಕ್ತಿ ಇರ್ತಾನೆ, ಯಾರು, ಸೇಟನ್ ಇರ್ತಾನೆ. ಆ ಸೇಟನ್ ಏನ್ ಮಾಡ್ತಾನೆ, ಮಂದಿರಕ್ಕೆ ಜಿನದರ್ಶನಕ್ಕೆ ತಮ್ಮ ಮಂದಿರಕ್ಕೆ ಹೋಗ್ತಾನೆ. ಆ ಮಂದಿರಕ್ಕೆ ಹೋದ್ಮೇಲೆ ಅಲ್ಲಿ ಒಬ್ರು ಯಾರಾದ್ರೂ ವಿದ್ವಾಂಸರು ಬರ್ತಾರೆ. ಆ ವಿದ್ವಾಂಸರು ಬಂದ್ಮೇಲೆ ಅವರು ಕೂಡ ದರ್ಶನ ಮಾಡಿ ಹೊರಗೆ ಬರ್ತಾ ಇರುವಾಗ ಆ ಸೇಟನ್ ಏನ್ ಮಾಡ್ತಾನೆ, ಅವ್ರ ಜೊತೆ ಮಾತಾಡ್ತಾನೆ. ಮತ್ತು ಅವ್ರ ಜೊತೆ ಮಾತಾಡಿದವ್ರಿಗೆ ಆ ಸೇಟನ್ ಒಂದು ಉದಾರ ಭಾವದಿಂದ ಸೇಟ್ ಇರ್ತಾನೆ. ಅಂದ್ರೆ ಒಳ್ಳೆಯ ವ್ಯಕ್ತಿ, ಶ್ರೀಮಂತದ ಸಾಹುಕಾರನಾಗಿರ್ತಾನೆ. ಆ ಸಾಹುಕಾರನ ಏನ್ ಮಾಡ್ತಾನೆ, ಆ ವ್ಯಕ್ತಿನ ಹೇಳ್ತಾನೆ, ನೀವು ನಮ್ಮ ಹತ್ರ ಬಂದಿದ್ದೀರಿ ಇಲ್ಲಿ, ಈಗ ನೀವು ನಮ್ಮ ಹತ್ರ ಬಂದಿರಿದ್ರ ನೀವೇನ್ ಮಾಡ್ಬೇಕು, ನಮ್ಮ ಊರಿನಲ್ಲಿ ನೀವೇನ್ ಮಾಡಿ ಇದ್ದಿದ್ದೀರಿ ಅಂದ್ರ ನಮ್ಮ ಮನೆಯಲ್ಲಿ ನೀವು ಊಟ ಮಾಡೇನೆ ಹೋಗ್ಬೇಕು ಅಂತ ಅವನ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಅವನ ಹತ್ರ ರಿಕ್ವೆಸ್ಟ್ ಆದ್ಮೇಲೆ ಏನ, ಇನ್ನ ಎಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಅಂತ ವಿದ್ವಾಂಸರು ಏನ್ ಮಾಡ್ತಾರೆ, ನಡೀರಿ ನಾವು ಮನೆಗೆ ಹೋಗೋಣ ಅಂತ ನಾವು ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಯಾವಾಗ ಹೋಗ್ತಾರೆ, ಅವಾಗ ಹೆಂಡತಿ ನೋಡ್ತಾಳೆ. ಹೆಂಡತಿ ಮನಸ್ಸಿನಲ್ಲಿ ಹೇಳ್ತಾಳೆ, ಮತ್ ಇವತ್ತು ಏನ್ ಮಾಡಿದ್ರು ಇವ್ರು, ಯಾರಾದನ್ನ ಕರ್ಕೊಂಡ್ಕೊಂಡು, ಅಂದ್ರೆ ಅವ್ರನ್ನೇ ಸಾಹುಕಾರ ಏನ್ ಮಾಡ್ತಾ ಇದ್ದ, ಡೈಲಿ ಯಾರಂದಾದ್ರೂ ಹಿಡ್ಕೊಂಡು ಅವ್ರ ಮನೆಗೆ ಊಟಕ್ಕೆ ಕರ್ಕೊಂಡ್ ಬರ್ತಾ ಇದ್ದ. ಮತ್ತ ಆ ಹೆಂಡತಿಗೆ ಏನ್ ತೊಂದರೆ ಆಗ್ತಾ ಇತ್ತು, ಆ ಗಂಡನಿಗೂ ಊಟ ಮಾಡ್ಸ್ರಿ ಮತ್ತು ಅವ್ರು ಬಂದವ್ರಿಗೂ ಕೂಡ ಊಟ ಮಾಡ್ಸ್ರಿ. ಈಗ ತೊಂದರೆ ಆಯ್ತು. ಆ ಹೆಂಡತಿಯವ್ರು ಏನು ಕಿಚನ್ಗೆ ಹೋದ್ರು. ಕಿಚನ್ಗೆ ಹೋದ್ಮೇಲೆ ಸಾಹುಕಾರನ ಒಳಗ್ ಕಳ್ತಾಳೆ. ಹೊರಗ್ ಕಳೆದ್ಮೇಲೆ ಹೇಳ್ತಾಳೆ, ಇವತ್ತೇನಾಗಿದೆ, ಒಂದ್ ಸ್ವಲ್ಪ ತುಪ್ಪ ಕಡಿಮೆ ಇದೆ. ಆ ತುಪ್ಪ ಕಡಿಮೆ ಇರೋದ್ರಿಂದ ಊಟದಲ್ಲಿ ತುಪ್ಪ ಕಡಿಮೆ ಆಗ್ತಾ ಇದೆ. ನೀವೇನ್ ಮಾಡಿ, ಹೋಗಿ ಅಂಗಡಿಗೆ ಹೋಗಿ ತುಪ್ಪ ತಗೊಂಬರ್ರಿ ಅಂತ ಹೇಳ್ತಾನೆ. ಈಗ ಅವನಿಗೂ ವಿಚಿತ್ರವಾದಂತ ವಿಚಾರ ಬಂತು. ನನ್ನ ಹೆಂಡತಿ ಈ ರೀತಿಯಾಗಿ ಹೇಳ್ತಾ ಇದ್ದಾಳ ತುಪ್ಪ ತಗೊಂಬರ್ರಿ ಅಂತ. ಯಾಕಂದ್ರೆ ಡೈಲಿ ಅವಳು
ಅವನಿಗೆ ಬೈತಾ ಇದ್ರು, ಈ ರೀತಿಯಾದಂತ ಜನರನ್ನ ತೆಗೆದು ಬರ್ಬೇಡ್ರಿ, ಮನ್ಯಾಗ ತೊಂದರೆ ಆಗ್ತದೆ, ನನಗೆ ಅಡಿಗೆ ಮಾಡ್ಲಿಕ್ಕೆ ಸಾಕಾಗ್ಬಿಟ್ಟಿದೆ. ಆದ್ರೆ ಅವ್ನ್ ಹೇಳ್ತಾನೆ, ಈ ರೀತಿಯಾದಂತ ವಿಚಿತ್ರ ಭಾವನೆ ಅವನು ನೋಡಿ ತುಪ್ಪ ತೆಗೆದುಕೊಳ್ಳಕ್ಕೆ ಹೋಗ್ತಾನೆ. ಆ ತುಪ್ಪ ತೆಗೆದುಕೊಳ್ಳೆ ಹೋದಾಗ ವಿದ್ವಾಂಸರು ಹಾಲ್ ನಲ್ಲಿ ಕುಳಿತುಕೊಂಡಿದ್ರು. ಆ ಹೆಂಡತಿ ಬಂದು ವಿದ್ವಾಂಸಿಗೆ ಹೇಳ್ತಾರೆ, ಆ ಜೈ ಜಿನೇಂದ್ರ, ನಿಮ್ಮ ಹತ್ರ ನಿಮ್ಮನ್ನ ನೋಡಿ ನನ್ಗೆ ಏನ್ ಅನ್ಸ್ತಾ ಇದೆ, ಒಳ್ಳೆಯ ವ್ಯಕ್ತಿ ಇದೆ, ನಾನ್ ನಿಮ್ಗೊಂದ್ ಮಾತು ಹೇಳ್ಬೇಕು ಅಂತ ಅವ್ರು ಹೇಳ್ತಾಳೆ. ಆ ಮಾತು ಏನ್ ಹೇಳ್ತಾಳೆ ಅವಳು ಹೇಳ್ತಾಳೆ, ಆ ಈ ಸಾಹುಕಾರರು ಡೈಲಿ ಇದೇ ರೀತಿಯಾಗಿ ಅನೇಕ ತರದ ವ್ಯಕ್ತಿಗಳನ್ನು ನಮ್ಮಲ್ಲಿ ಬಂದು ಊಟ ಮಾಡ್ಲಿಕ್ಕೆ ಮನೆಯಲ್ಲಿ ಕರ್ಕೊಂಡ್ ಬರ್ತಾರೆ. ಆ ಮನೆಯಲ್ಲಿ ಕರ್ಕೊಂಡ್ ಬಂದ್ಮೇಲೆ ಏನ್ ಮಾಡ್ತಾರೆ, ಊಟ ಮಾಡಿಸಿ, ನೀವಲ್ಲಿ ನೋಡ್ತಾ ಇದ್ದೀರಲ್ವಾ, ಅಲ್ಲಿ ಒಂದು ಏನಿದೆ, ಒನಕೆ ಇಟ್ಟಿದೆ. ಆ ಒನಕೆಯಿಂದ ಅವ್ರು ಏನ್ ಮಾಡ್ತಾರೆ, ಒಳ್ಳೆಯದಂತಹ ಒಂದು ಮಾಲೀಶ್ ಕೂಡ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ನೀವು ಚಿಂತೆ ಮಾಡ್ಬೇಡ್ರಿ, ಅವ್ರಿಗೆ ಏನಾಗ್ತದೆ, ಯಾವಾಗಾದ್ರೆ ಒಂದು ಆಗತ್ತೆ, ಆವಾಗ ಅವು ಒನಕೆಯನ್ನು ತಗೊಂಡು ಅವರು ಬಡಿತಾರೆ ಅಂತ ಹೇಳ್ತಾರೆ. ಅವಾಗ ವಿದ್ವಾಂಸರನ್ನಿತ್ತು, ಅರಿ ನಾನು ಎಲ್ಲಿ ಫಸಾಯಿಸ್ಬಿಟ್ಟು, ಎಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟು ಇಲ್ಲಿ, ಈ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಅವನ ವಿದ್ವಾಂಸರು ಏನ್ ಮಾಡ್ತಾರೆ, ಅವರು ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ. ಆವಾಗ 10 ನಿಮಿಷ ಆದ್ಮೇಲೆ ಆ ತುಪ್ಪ ತಗೊಂಡು ಸಾವುಕಾರ ಬರ್ತಾರೆ. ತುಪ್ಪ ತಗೊಂಡು ಸಾವುಕಾರ ಬಂದ್ಮೇಲೆ ಹೆಂಡತಿ ಕೇಳ್ತಾನೆ, ಸಾವುಕಾರ ಈ ವಿದ್ವಾಂಸರು ಎಲ್ಲಿ ಹೋದ್ರು, ಪಂಡಿತರು ಎಲ್ಲಿ ಹೋದ್ರು? ಅವಾಗ ಅವ್ರು ಹೇಳ್ತಾರೆ, ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಎಷ್ಟಾದ್ರೂ ಕೂಡ ಅವ್ರು ಏನ್ ಮಾಡುದಿಲ್ಲ, ನಿಲ್ಲಲೇ ಇಲ್ಲ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನಿಲ್ಲಿ, ಊಟ ಮಾಡಿ ಹೋಗಿರಿ. ಅವ್ರು ಕಾರಣ ಕೇಳ್ತಾರೆ, ಯಾಕು ಅವ್ರು ಹೋದ್ರು? ಅವರು ಇದಕ್ಕೆ ಹೋದ್ರು, ಆ ಒನಕೆ ಬೇಡ್ತಾ ಇದ್ರು. ಈಗ ನಾನ್ ಹೇಳಿದೆ, ಅದು ನನ್ನ ತವ್ರ ಮನೆಯಿಂದ ನನ್ನ ತಾಯಿ ಮನೆಯಿಂದ ತಂದಂತ ಒನಕೆ ನಾನೇ ಕೊಡ್ಲಿ ಅಂತ ಅವ್ರಿಗೆ ನಾನು ಅಂದೆ. ಅದಕ್ಕೆ ಅವ್ರು ಸಿಟ್ಟು ಮಾಡ್ಕೊಂಡ್ರು, ಹೋಗ್ಬಿಟ್ರು. ಇಂತ ಆ ಸಾವುಕಾರ ಹೇಳ್ತಾರೆ, ಅದೇ ಇಷ್ಟೇ, ಅದು ಒನಕೆ ತಗೊಂಬ, ನಾನು ಅವ್ರಿಗೆ ಒನಕೆ ಕೊಟ್ಟು ಬರ್ತೀನಿ ಅಂತ ಅವ್ರ ಒನಕೆ ತಗೊಂಡ್ ಏನ್ ಮಾಡಿದ್ರು, ಪಂಡಿಜಿ ಅವ್ರ ಕಡೆ ಹೋಗ್ಬಿಟ್ರು. ಆ ಪಂಡಿಜಿ ಅವರು ಅಂತೂ ಕಿಲೋಮೀಟರ್ ಹಿಂದೆ ಇದ್ರು. ಅವ್ರಿಗೆ ವಿದ್ವಾಂಸರಿಗೆ ಏನ್ ಮಾಡ್ತಾರೆ, ವಿದ್ವಾಂಸರಿ ಅಂತ ಕೂಗಿ ಆ ಒನಕೆಯಿಂದಲೇ ಅವ್ರಿಗೆ ಏನ್ ಮಾಡ್ತಾರೆ, ತೋರಿಸಿ ಹೇಳ್ತಾರೆ, ಒನಕೆ ಇದೆ ಅಂತ ಅವ್ರು ತೋರಿಸ್ತಾರೆ. ಈಗ ಆ ವಿದ್ವಾಂಸರು ಹಿಂದೆಗಡೆ ನೋಡ್ತಾರೆ, ಅರೆ ಇದಂತೂ ನಿಜವಾಗ್ತಾ ಇದೆ, ಆ ಹೆಂಡತಿ ಹೇಳಿದ್ದು ಅಥವಾ ಒಂದು ಲೇಡೀಸ್ ಹೇಳಿದ್ದು. ಇವ್ರು ಏನ್ ಮಾಡ್ತಾ ಇದ್ದಾರೆ, ನನ್ನ ಹತ್ರ ಒನಕೆ ತಗೊಂಡು ನನಗೆ ಬಡಿಲಿಕ್ಕೆ ಬೆನ್ನ ಹತ್ತಿದ್ದಾರೆ ಅಂತ ಅವನಿಗೆ ಅನ್ಸುತ್ತೆ. ಅನ್ಸುತ್ತೆ, ಅವ್ರ ಹೆಂಡತಿ ಹೇಳಿದ್ರು ಊಟ ಆದ್ಮೇಲೆ ಬಡಿತಾಳೆ, ಆದ್ರೆ ಇವತ್ತೇನಾದ್ರೆ ಊಟ ಮೊದ್ಲೇನೆ ಅವನು ಬಡ್ಲಿಕ್ಕೆ ಬೆನ್ನತ್ತಿದ್ದಾನೆ ಅಂತ ಅವನಿಗೆ ತಿಳಿತಾ ಇದೆ. ಅದೇ ರೀತಿಯಾಗಿ ಅನೇಕ ತರದ ಒಂದು ಓಡ್ಕೋತ ಅವನು ಬೆನ್ನತ್ತಿ ಹೋಗ್ತಾನೆ. ಅವಾಗ ಸಾವುಕಾರ ಹೇಳ್ತಾರೆ, ಒನಕೆ ತಗೊಳ್ರಿ ಸರ್ ಅಂತ ಅಂತಾನೆ. ಆವಾಗ ಅವನಿಗೆ ಅನ್ಸುತ್ತೆ, ಇದೇನಾದ್ರೂ ಬೇರೆ ಕಥೆನೇ ಇದೆ. ಆವಾಗ ಅವನೇನ್ ಮಾಡ್ತಾನೆ, ನಿಂತು ಅವನ ಹತ್ರ ಸಾವುಕಾರನ ಜೊತೆ ಮಾತಾಡ್ತಾನೆ ಮತ್ತು ಎಲ್ಲ ಕ್ಲಿಯರ್ ಮಾಡ್ತಾನೆ. ಆ ಕ್ಲಿಯರ್ ಆದ್ಮೇಲೆ ನಿಮಗೆ ಈ ಕಥೆಯಿಂದ ಏನ್ ಗೊತ್ತಾಯ್ತು ಅಂದ್ರೆ, ಮಾಯಾಚಾರ ಮಾಡುವುದರಿಂದ ನಮ್ಮ ವ್ಯಕ್ತಿಗೆ, ಯಾವುದೇ ಒಂದು ವ್ಯಕ್ತಿಗೆ ತೊಂದರೆ ಆಗುತ್ತೆ. ಆದ್ರೆ ಆ ವ್ಯಕ್ತಿಗೆ ತೊಂದರೆ ಅದೇ ಸಮಯದವರೆಗೆ ಇರುತ್ತೆ. ಆದ್ರೆ ನಿಮ್ಗೆ ಏನಾಗುತ್ತೆ, ಅದರ ನಂತರ ಅನೇಕ ತೊಂದರೆ ಬರುತ್ತೆ. ಈ ಒನಕೆಯಿಂದ ಅವಾಗ ಆ ಮಾತು ಕ್ಲಿಯರ್ ಆದ್ಮೇಲೆ ಯಾರು ಹೊಡೆತ ತಿಂದಿರ್ಬೋದು, ನೀವು ವಿಚಾರ ಮಾಡಿ, ಆ ಹೆಣ್ತಿರಿ ಹೊಡೆತ ತಿಂದಿರ್ಬೋದು. ಅಂದ್ರೆ ನೀವು ಒಮ್ಮೆ ಮಾಯಾಚಾರಿ ಮಾಡಿದ್ರೆ ನಿಮ್ಮ ಆ ಮಾಯಾಚಾರದ ಒಂದು ಕರ್ಮವು ನಿಮ್ಮಲ್ಲಿ ಏನಿದೆ, ಹಿಂಬಾಲಿಸಿಯೇ ಬರುತ್ತೆ. ಆ ಹಿಂಬಾಲಿಸಿ ಬರುವುದರಿಂದ ನಿಮ್ಗೆ ಏನಾಗುತ್ತೆ, ಒಂದು ತೊಂದರೆನೇ ಆಗುತ್ತೆ. ಆ ತೊಂದರೆ ಆಗೋದ್ರಿಂದ ನಿಮಗೇನಾಗುತ್ತೆ, ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ಆ ಜೀವನದಲ್ಲಿ ಕಷ್ಟಗಳು ಬರುವುದರಿಂದ ಅನೇಕ ರೀತಿಯಾದಂತಹ ತೊಂದರೆಯಿಂದ ನಾವು ಬಳಲುತ್ತೇವೆ ಮತ್ತು ಆ ಮಾಯಾಚಾರ ಭಾವದಿಂದ ಎಂದಿಗೂ ಕೂಡ ನಾವು ಸಫಲತೆ ಪ್ರಾಪ್ತ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಮಾಯಾಚಾರದ ಒಂದು ಕುಟಿಲತೆಯ ಅಥವಾ ಒಂದು ಭಾವವನ್ನು, ವಕ್ರತೆಯ ಭಾವನವನ್ನು ನಾವೇನ್ ಮಾಡ್ಬೇಕು, ಬಿಡಬೇಕು ಮತ್ತು ಸರಳತೆಯನ್ನು ಅಂಗೀಕಾರ ಮಾಡಿಕೊಂಡು ನಾವು ಉತ್ತಮ ಆರ್ಜವ ಧರ್ಮವನ್ನು ಪ್ರಕಟ ಮಾಡಿಕೊಳ್ಳಿ ಅಂತ ಹೇಳಿ, ಈ ಒಂದು ಉತ್ತಮ ಆರ್ಜವ ಧರ್ಮದ ಒಂದು ಚರ್ಚೆಯನ್ನು ನಾವು ಇಲ್ಲಿಗೆ ಸಮಾಪನಗೊಳಿಸೋಣ. ಮತ್ತು ನಾಳೆ ಮತ್ತು ಉತ್ತಮ ಶೌಚ ಧರ್ಮದ ಬಗ್ಗೆ ನಾವು ಚರ್ಚೆ ಮುಂದುವರಿಸೋಣ. ಈಗಿನವರೆಗೆ ನಾವು ಕ್ರೋಧ, ಮಾನ, ಮಾಯ ಈ 3 ಕಷಾಯದ ಅಭಾವದ ಪರಿಯಾಗಿ ಉತ್ತಮ ಕ್ಷಮ, ಉತ್ತಮ ಮಾರ್ಧವ, ಉತ್ತಮ ಆರ್ಜವ ಧರ್ಮದ ಒಂದು ವಿಷಯಗಳನ್ನು ತಿಳಿದುಕೊಂಡಿದ್ವಿ. ಈಗ ನೀವು ಕೂಡ ಡೈಲಿ ನಿಮ್ಮ ಈ ಒಂದು ಜೀವನದಲ್ಲಿ ಕ್ರೋಧ ಬಿಡ್ರಿ, ಮಾನ ಬಿಡ್ರಿ, ಮಾಯಾಚಾರಿ ಬಿಡ್ರಿ. ಈ ಮಾಯಾಚಾರ ಬಿಡುತ್ತಾ ಹೋಗ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ, ಒಂದು ಜೀವನದಲ್ಲಿ ಬದಲಾವಣೆಯನ್ನು ನೀವು ಕಾಣ್ಬಹುದು. ಆ ಬದಲಾವಣೆಯಿಂದ ನಿಮ್ಗೆ ಏನಾಗುತ್ತೆ, ಒಂದು ಒಳ್ಳೆಯ ಅನುಭವ ಆಗುತ್ತೆ. ಆ ಒಳ್ಳೆಯ ಅನುಭವದಿಂದ ನೀವು ಏನ್ ಮಾಡ್ಬೋದು, ಜೀವನವನ್ನು ಆದರ್ಶ ಜೀವನವಾಗಿ ಪರಿವರ್ತಿತ ಮಾಡಿಕೊಳ್ಳಬಹುದು ಅಂತ ಹೇಳಿ, ಈ ರೀತಿಯಾದಂತಹ ಉತ್ತಮ ಆರ್ಜವ ಧರ್ಮದ ಚರ್ಚೆಯನ್ನು ಇಲ್ಲಿಗೆ ವಿರಾಮಗೊಳಿಸೋಣ. ನಾಳೆ ಮತ್ತೆ ಉತ್ತಮ ಶೌಚ ಧರ್ಮದೊಂದಿಗೆ ನಿಮ್ಮೊಂದಿಗೆ ಕೊಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಜಯ ಜಿನೇಂದ್ರಗಳು. ಉತ್ತಮ ಆರ್ಜವ ಧರ್ಮ ಕಿ ಜಯ ಹೋ. ಜಯ.